ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಶ್ರೀಮತೆ ಭಕ್ತಿ ಹರೇ ಕೃಷ್ಣ. ಎಲ್ರಿಗೂ ಪ್ರಣಾಮಗಳು. ಇವತ್ತು ಹರೇ ಕೃಷ್ಣ ಮುಂದುವರಿದ ಪ್ರಭುಗಳೇ. ಹರೇ ಕೃಷ್ಣ ಹರೇ ಕೃಷ್ಣ. ಇವತ್ತು 9ನೇ ಅಧ್ಯಾಯದ 11ನೇ ಶ್ಲೋಕದ ಮುಂದುವರಿದ ಭಾಗವನ್ನು ಇವತ್ತು ಓದೋಣ ಎಲ್ಲರೂ ಸೇರಿ. ಫಸ್ಟ್ ಶ್ಲೋಕ ಮತ್ತು ಅದರ ಅನುವಾದ ಓದಿ ಮುಂದೆ ಹೋಗ್ತೀನಿ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಿನ್ನೆ ಕೇಳಿದ ಪ್ರಶ್ನೆ ಎಲ್ರಿಗೂ ನೆನಪಿದೆ. ಆಮೇಲೆ ಎಲ್ಲರೂ ಪ್ರಯತ್ನ ಪಟ್ಟಿದ್ದೀರಿ ಅದಕ್ಕೆ ಉತ್ತರ ಕಂಡುಹಿಡಿಲಿಕ್ಕೆ ಅಂತ ಅನ್ಕೊಳ್ತೀನಿ. ಕ್ಲೂ ಕೊಟ್ಟಿದ್ದೇನೆ ನಾನು ನಿನ್ನೆ. ತನುಮಾಶ್ರಿತಂ ಅಂತ ಹೇಳೋದು ಕ್ಲೂ ಅಂತ ಹೇಳಿದ್ದೀನಿ. ನೋಡೋಣ ಯಾರು ಹೇಗೆ ತಯಾರಾಗಿದ್ದೀರಿ ಅಂತ ಹೇಳಿ. ಆಮೇಲೆ ಕ್ವಶನ್ ಆನ್ಸರ್ ಸಮಯದಲ್ಲಿ ಅನುವಾದ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ, ಅದಕ್ಕೆ ಉತ್ತರ ಇದರಲ್ಲೇ ಇದೆ. ನಾವು ಎಲ್ಲೆಲ್ಲೇ ಹುಡುಕಬೇಕಾಗಿಲ್ಲ. ಶ್ರೀಲ ಪ್ರಭುಪಾದರ ತಾತ್ಪರ್ಯದಲ್ಲೇ ಎಲ್ಲ ಉತ್ತರ ಇರ್ತದೆ. ನಾವು ಅದನ್ನು ಸ್ವಲ್ಪ ನೋಡ್ಬೇಕಷ್ಟೆ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಮುಂದೆ ಹೋಗೋಣ. ಭಗವಂತನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಳ್ಳುವ ವಿಷಯದಲ್ಲಿ ನಿರಾಕಾರವಾದಿಗಳಿಗೂ ಸಾಕಾರವಾದಿಗಳಿಗೂ ಬಹು ವಾದ ವಿವಾದಗಳಿವೆ. ಭಗವಂತನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಳ್ಳುವ ವಿಷಯದಲ್ಲಿ ನಿರಾಕಾರವಾದಿಗಳಿಗೂ ಸಾಕಾರವಾದಿಗಳಿಗೂ ಬಹು ವಾದ ವಿವಾದಗಳಿವೆ. ನಿರಾಕಾರವಾದಿ ಅಂದ್ರೇನು, ಸಾಕಾರವಾದಿ ಅಂದ್ರೇನು? ಸಿಂಪಲ್ ಆದ್ರೂ ಒಂದ್ಸಲ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ. ನಿರಾಕಾರವಾದಿ ಅಂದ್ರೆ ಏನು, ಯಾರು ಅಥವಾ ಏನು ಅದರ ಅರ್ಥ? ನಿರಾಕಾರ ರೂಪ ಇಲ್ಲದ್ದು ಪ್ರಭುಜಿ. ಯಾವುದಕ್ಕೆ ರೂಪ ಇಲ್ಲ? ಯಾವುದಕ್ಕೆ ರೂಪ ಇಲ್ಲ? ಹ್ಮ್. ಮನುಷ್ಯ ಯಾರಾದ್ರೂ ಹೇಳ್ತೀರಾ? ಯಾರು ನಿರಾಕಾರವಾದಿಗಳು, ಯಾರು ಸಾಕಾರವಾದಿಗಳು? ಇಂಪರ್ಸನಲಿಸ್ಟ್ ಅಂಡ್ ಪರ್ಸನಲಿಸ್ಟ್ ಇಂಗ್ಲಿಷ್ ಅಲ್ಲಿ ಅಲ್ವಾ? ಇಂಪರ್ಸನಲಿಸ್ಟ್ ಆಮೇಲೆ ಪರ್ಸನಲಿಸ್ಟ್. ಹೇಗಿದೆ ನಿಮ್ಮ ಮನಸ್ಸಲ್ಲಿ ಇದರ ಬಗ್ಗೆ ಯೋಚನೆ? ನಿರಾಕಾರವಾದಿ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಭಗವಂತನಿಗೆ ರೂಪ ಇಲ್ಲ ಅಂತ ನಂಬೋ ಜನ ನಿರಾಕಾರವಾದಿಗಳು ಪ್ರಭುಜಿ. ಆಮೇಲೆ ಏನಿದೆ ಅಂತ ನಂಬ್ತಾರೆ ಅವರು? ಬ್ರಹ್ಮಜ್ಯೋತಿ ಮಾತ್ರ ಇದೆ ಅಂತ ಹೇಳಿ ನಂಬ್ತಾರೆ ಪ್ರಭುಜಿ. ಅಂದ್ರೆ ಒಂದು ಶಕ್ತಿ ಅಂತ ನಂಬ್ತಾರೆ, ಪುಂಜ ಅಂತ ಹೇಳಿ ನಂಬ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರು ಎಲ್ಲಿಯೂ ಆತ್ಮದ ರೂಪವನ್ನ ನೋಡ್ಲಿಲ್ಲ ಅಲ್ವಾ ಮಾತಾಜಿ? ಆತ್ಮದ ರೂಪ ನೋಡ್ಲಿಲ್ಲ ಅವರು, ಪರಮಾತ್ಮನ ರೂಪ ನೋಡ್ಲಿಲ್ಲ. ಇಲ್ಲಿ ಎಲ್ಲದರ ಹಿಂದೆ ಉದಾಹರಣೆಗೆ ನಮಗೆ ಡೈಜೆಷನ್ ಆಗುತ್ತೆ. ಡೈಜೆಷನ್ ಅಲ್ಲಿ ಹಿಂದೆ ಇರುವ ಶಕ್ತಿಯನ್ನು ಯಾರಾದ್ರೂ ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಾ? ಡೈಜೆಷನ್ ಹಿಂದೆ ಯಾವ ಶಕ್ತಿ ಇದೆ? ಆ ಶಕ್ತಿ ಏನು? ಅದಕ್ಕೆ ಆಕಾರ ಇಲ್ಲ ಅಂತ ತಗೊಳ್ಳುವರನ್ನ ನಿರಾಕಾರವಾದಿಗಳು ಅಂತ ಹೇಳ್ತಾರೆ. ಓಕೆ. ಸಾಕಾರವಾದಿಗಳು ಅಂದ್ರೆ ಅಂದ್ರೆ ಶಕ್ತಿಯ ಹಿಂದೆ. ನಿರಾಕಾರವಾದಿಗಳು ಬರೀ ಶಕ್ತಿಯನ್ನು ಮಾತ್ರ ನೋಡ್ತಾರೆ, ಶಕ್ತಿಯ ಹಿಂದೆ ಇರುವ ವ್ಯಕ್ತಿಯನ್ನ ನೋಡುವುದಿಲ್ಲ. ಪ್ರತಿಯೊಂದು ಶಕ್ತಿ ಕಾರ್ಯಪ್ರವೃತ್ತಿ ಆಗ್ಬೇಕಿದ್ರೆ ಅದಕ್ಕೆ ಶಕ್ತಿಮಾನ್ ಬೇಕು, ಹಿಂದೆ ಅದಕ್ಕೆ ಶಕ್ತಿವಂತ ಬೇಕು. ಆ ಶಕ್ತಿವಂತನೇ ಭಗವಂತ. ಭಗವಂತನ ಶಕ್ತಿಯನ್ನು ನೋಡ್ತಿದ್ದಾರೆ, ಭಗವಂತನನ್ನು ನೋಡ್ತಿಲ್ಲ. ಅಂಥವರನ್ನ ನಿರಾಕಾರವಾದಿಗಳು ಅಂತ ಹೇಳ್ತಾರೆ, ಇಂಪರ್ಸನಲಿಸ್ಟ್. ಸಾಕಾರವಾದಿಗಳು ಅಂದ್ರೇನು ಮತ್ತಜಿ? ಹೇಗೆ ಹೇಳಿದ್ರಲ್ಲ, ಟ್ರೈ ಮಾಡಿ. ಅಂದ್ರೆ ಭಗವಂತನ ರೂಪ ಇದೆ ಮತ್ತು ಶಕ್ತಿ ಇದೆ ಅಂತ ಹೇಳಿ, ಆಕಾರ ರೂಪ ಇದೆ ಅಂತ ಹೇಳಿ ನಂಬ್ತಾರೆ ಪ್ರಭುಜಿ. ಭಗವಂತನು
ಏನ್ ನಂಬ್ತಾರೆ? ಭಗವಂತನಿಗೆ ಆಕಾರ ಇದೆ, ಆ ಆಕಾರದಿಂದಲೇ ನಿರಾಕಾರವಾದಂತಹ ಶಕ್ತಿ ಬರುವುದು ಅಂತ ಹೇಳ್ತಾರೆ. ಅಂದ್ರೆ ಸಾಕಾರವಾದಿಗಳಲ್ಲಿ ನಿರಾಕಾರವಾದ ಈಗಾಗ್ಲೇ ಇದೆ, ಅದರಲ್ಲೇನು ಸ್ಪೆಷಲ್ ಏನಿಲ್ಲ. ಈಗ ಉದಾಹರಣೆಗೆ ಭಗವಂತನ ಬ್ರಹ್ಮಜ್ಯೋತಿಯನ್ನ ಸಾಕಾರವಾದಿಗಳೇ ಆಕ್ಸೆಪ್ಟ್ ಮಾಡ್ತೇವೆ ನಾವು, ಅಲ್ವಾ? ಆದ್ರೆ ಅವರು ಮುಂದೆ ಹೋಗ್ಲಿಲ್ಲ ಅಂತ ಅರ್ಥ. ಇದರಲ್ಲಿ ಯಾರಿಗೆ ಈ ನಷ್ಟ? ಯಾರಿಗೆ? ನಿರಾಕಾರವಾದಿಗಳಿಗೆ ನಷ್ಟ. ಯಾಕೆಂದ್ರೆ ಅವರು ಅದರ ಹಿಂದೆ ಇರುವಂತಹ ಶಕ್ತಿಮಾನನ್ನ ನಂಬುತ್ತಾ ಇಲ್ಲ, ಅವರು ಪೂರ್ಣ ದಾರಿಯನ್ನ ಕಂಪ್ಲೀಟ್ ಮಾಡಲಿಲ್ಲ ಅಂತ ಅರ್ಥ. ಸಾಕಾರವಾದಿಗಳು ಯಾವಾಗ ಸಿಕ್ಕಿತು, ಆ ಪುಣ್ಯ ಯಾವಾಗ ಸಿಕ್ಕಿತು, ಆಗ್ಲೇ ಆ ಮಾರ್ಗವನ್ನ ಕಂಪ್ಲೀಟ್ ಮಾಡಿದ ರೀತಿ. ಈಗ ಉದಾಹರಣೆಗೆ ಇಂಗ್ಲಿಷಲ್ಲಿ ಒಂದು ವಾಕ್ಯ ಇದೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ವಿಚಾರ ಮಾಡ್ಬೇಕಿದ್ರೆ ಅದರ ಬಗ್ಗೆ ಸರಿ ಪ್ಲಾನ್ ಮಾಡಿದ್ರೆ ಅರ್ಧ ಆದ ಹಾಗೆ ಅಂತ, ಅಲ್ವಾ? ಕೇಳಿದ್ದೀರಿ ನಾವು, ಯಾವ್ದಾದ್ರು ಒಂದು ವಿಚಾರವನ್ನ ಪ್ಲಾನ್ ಮಾಡಿದ್ರೆ ಅರ್ಧ ಆದ ಹಾಗೆ. ಅದೇ ರೀತಿಯಲ್ಲಿ ನಾವೆಲ್ಲ ಭಕ್ತಿ ಮಾರ್ಗಕ್ಕೆ ಬರುವಾಗ ನಾವೆಲ್ಲ ಭಗವಂತ ಸತ್ ಚಿತ್ ಆನಂದ ವಿಗ್ರಹ, ಆಮೇಲೆ ಅವನಿಂದಲೇ ಎಲ್ಲ ನಡೆಯುವುದು ಅಂತ ಹೇಳಿ ನಾವು ಮನಸ್ಸಲ್ಲಿ ಕೂತು ಬಿಟ್ರೆ ಆ ಕಾರ್ಯ ಅರ್ಧ ಆದ ಹಾಗೆ. ಆದ್ರೆ ನಿರಾಕಾರವಾದಿಗಳಿಗೆ ಹಾಗಲ್ಲ, ಅರ್ಧ ಅಲ್ಲ ಕಾಲಲ್ಲ, ಆಗುದೇ ಇಲ್ಲ ಅಷ್ಟು ಬೇಗನೆ. ಅದು ಯಾಕೆ ಆಗುದಿಲ್ಲ ಅಂತ ಹೇಳಿ ನಾವು ಹಿಂದಿನ ಶ್ಲೋಕಗಳಲ್ಲಿ ತುಂಬಾ ಚರ್ಚೆ ಮಾಡಿದ್ದೇವೆ. ಜ್ಞಾನ ಯೋಗ ಅಂತ ಹೇಳ್ತಾರೆ ಅದಕ್ಕೆ. ಜ್ಞಾನ ಯೋಗ ಎಷ್ಟು ಕ್ಲಿಷ್ಟಕರ, ಆಮೇಲೆ ಆ ಜ್ಞಾನ ಯೋಗದಲ್ಲಿ ದಾರಿಯಲ್ಲಿ ಬರುವ ತೊಂದರೆಗಳು ಎಷ್ಟು, ಆಮೇಲೆ ಅದರಲ್ಲಿ ಏನು ಗ್ಯಾರಂಟಿ ಇದೆಯಾ, ಇಲ್ಲ, ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅಂತಹ ದಾರಿಯಲ್ಲಿ ಯಾವತ್ತೂ ಶಾಂತಿ ಇಲ್ಲ, ಅಶಾಂತಿ ಇದೆ ಅಂತ ಹೇಳಿ. ಆದರೆ ಸಾಕಾರವಾದಿಗಳಿಗೆ ಅದರಲ್ಲಿ ಕೂಡ ಪರಮೋತ್ತಮ ಪರಮ ಪುರುಷನನ್ನ ಮಾತ್ರ ಪರಮೋತ್ತಮ ಅಂತ ತಗೊಂಡು ಅಂತಹ ರೂಪವನ್ನೇ ಆರಾಧಿಸುವಂಥವರಿಗೆ ಖಂಡಿತ ಭಕ್ತಿಯ ಮಾರ್ಗ ತುಂಬಾ ಸಲೀಸಾದ ಮಾರ್ಗ. ಹರೇ ಕೃಷ್ಣ. ಮುಂದೆ ಹೋಗ್ತಿದ್ದೀನಿ. ಬಹು ವಾದ ವಿವಾದಗಳಿವೆ. ಯಾವುದರ ಬಗ್ಗೆ? ಭಗವಂತ ಮನುಷ್ಯನಾಗಿ ಬರುವುದರ ಬಗ್ಗೆ. ಮನುಷ್ಯನಾಗಿ ಅಲ್ಲ, ಮನುಷ್ಯನ ರೂಪದಲ್ಲಿ ಬರುವುದರ ಬಗ್ಗೆ. ಇದು ತುಂಬಾ ಇಂಪಾರ್ಟೆಂಟ್ ವರ್ಡ್. ಈ ವರ್ಡ್ ಇಂದಲೇ ನಮಗೆ ಅರ್ಥ ಸಿಗುವಂಥದ್ದು. ಆದರೆ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಭಗವದ್ಗೀತೆಯು, ಶ್ರೀಮದ್ ಭಾಗವತವು ಪ್ರಮಾಣ ಗ್ರಂಥಗಳು. ಅವನ್ನು ಓದಿ ನೋಡಿದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಸಾಮಾನ್ಯ ಮನುಷ್ಯನಂತೆ ಭೂಲೋಕದಲ್ಲಿ ಕಾಣಿಸಿಕೊಂಡರೂ, ಸಾಮಾನ್ಯ ಮನುಷ್ಯನಂತೆ, ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯ ಮನುಷ್ಯನಂತೆ ಭೂಲೋಕದಲ್ಲಿ ಕಾಣಿಸಿಕೊಂಡರೂ ಆತನು ಸಾಮಾನ್ಯ ಮನುಷ್ಯನಲ್ಲ. ಆತನು ಸಾಮಾನ್ಯ ಮನುಷ್ಯನಲ್ಲ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಪ್ರಥಮ ಅಧ್ಯಾಯದಲ್ಲಿ ಶೌನಕರ ನಾಯಕತ್ವದಲ್ಲಿ ಋಷಿಗಳನ್ನು ಕೃಷ್ಣನ ಕಾರ್ಯಗಳನ್ನು ಕುರಿತು ಪ್ರಶ್ನೆ ಮಾಡಿದಾಗ ಅವರು ಹೀಗೆ ಹೇಳಿದರು. ಅಂದ್ರೆ ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡುದು ಯಾರಿಗೆ? ಶೌನಕಾದಿ ಋಷಿಗಳು ಯಾರಿಗೆ ಪ್ರಶ್ನೆ ಮಾಡುದು? ಯಾರು? ಕೃಷ್ಣನನ್ನು ಇಲ್ಲ ಇಲ್ಲ, ಕೃಷ್ಣನನ್ನಲ್ಲ. ಕೃಷ್ಣ ಇಲ್ಲ ಭಾಗವತದಲ್ಲಿ ಡೈರೆಕ್ಟ್. ಶೌನಕರು ಯಾರ ಹತ್ರ ಪ್ರಶ್ನೆ ಕೇಳುವಂಥದ್ದು? ಶುಕದೇವ ಗೋಸ್ವಾಮಿಯಲ್ಲಿಯಾ ಅಲ್ಲ ಸೂತ ಗೋಸ್ವಾಮಿಯಲ್ಲಿಯಾ? ಸರಿ, ಮುಂದೆ ಹೋಗೋಣ. ಇದು ಸೂತ ಗೋಸ್ವಾಮಿಗಳಿಗೆ. ಹರಿಬೋಟ್ ಶೌನಕರ ನಾಯಕತ್ವದಲ್ಲಿ ಋಷಿಗಳನ್ನು ಕೃಷ್ಣನ ಕಾರ್ಯಗಳನ್ನು ಕುರಿತು ಪ್ರಶ್ನೆ ಮಾಡಿದಾಗ ಅವರು ಹೀಗೆ ಹೇಳಿದರು. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವಃ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವಃ. ರಾಮೇಣ ಅಂತ ಹೇಳಿದ್ರೆ ಬಲರಾಮ, ಕೇಶವ ಅಂತ ಹೇಳಿದ್ರೆ ಯಾರು? ಕೃಷ್ಣ. ತುಂಬಾ ನಿಗೂಢವಾದಂತ ಅರ್ಥ ಇರುವಂತ ಶಬ್ದ ಎರಡು ಕೂಡ. ರಾಮೇಣ ಆಮೇಲೆ ಕೇಶವ. ಕೃತವಾನ್ ಏನ್ ಮಾಡ್ತಾರೆ ಅವರು? ಕಿಲ ಕರ್ಮಾಣಿ ಏನ್ ಮಾಡ್ತಾರೆ? ಕಿಲ ಕರ್ಮಾಣಿ ಅಂದ್ರೆ ಮನುಷ್ಯನ ಹಾಗಿನದ್ದೇ ಎಲ್ಲ ಆಕ್ಟಿವಿಟಿ ಮಾಡ್ತಾರೆ. ನೋಡ್ಲಿಕ್ಕೆ ಮನುಷ್ಯನ ಹಾಗೆ, ನಮ್ಮೆಲ್ಲರ ಹಾಗೆ ಅವರ ಆಕ್ಟಿವಿಟಿ ಇರ್ತಾ ಇತ್ತು. ಹಾಲು ಕುಡಿಯುವಂಥದ್ದು, ಹಸುವಿನೊಟ್ಟಿಗೆ, ಕರುಗಳೊಟ್ಟಿಗೆ, ಚಿಕ್ಕ ಚಿಕ್ಕ ಪ್ರಾಣಿಗಳಿಗೊಟ್ಟಿಗೆ ಆ ಕಡೆ ಈ ಕಡೆ ಓಡಾಡುವಂಥದ್ದು, ಆಮೇಲೆ ಮಕ್ಕಳೊಟ್ಟಿಗೆ ಆಡುವಂಥದ್ದು, ಆಮೇಲೆ ಯುದ್ಧ ಮಾಡುವಂಥದ್ದು. ಇದೆಲ್ಲ ಯಾರು ಮಾಡುದು? ನಾವು ಮನುಷ್ಯರು ಮಾಡುವಂಥದ್ದು. ಅದೇ ರೀತಿಯಲ್ಲಿ ರಾಮ ಕೇಶವರು ಜೊತೆ ಸೇರಿ ಇದು ಮಾಡಿದ್ದಾರೆ. ಅತಿಮರ್ತ್ಯಾನಿ ಭಗವಾನ್ ಗೂಢ
ಕಪಟ ಮಾನುಷಃ. ಇದು ಹೇಗೆ ಮಾಡಿದರೆ? ಕಪಟ ರೀತಿಯಲ್ಲಿ. ಕಪಟ ಅಂತ ಹೇಳಿದ್ರೆ ಮರೆಯಾಗಿ ಅವರ ನಿಜವಾದ ವ್ಯಕ್ತಿತ್ವವನ್ನು ಕಾಣದ ಹಾಗೆ. ಆದರೆ ಕಂಡಿದೆ. ಕಾಣದವರಿಗೆ ಕಾಣಲಿಲ್ಲ, ಕಣ್ಣು ಕಾಣುವವರಿಗೆ ಕಂಡಿದೆ. ಈಗ ಉದಾಹರಣೆಗೆ ಯುದ್ಧದಲ್ಲಿ ಆ ಈ ವಿಶ್ವರೂಪವನ್ನ ಯಾರಿಗೆ ತೋರಿಸಿದ್ದಾರೆ? ಅರ್ಜುನನಿಗೆ. ಅರ್ಜುನ ಬೇರೆ ಯಾರಿಗೆ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದಾರೆ? ಕರ್ಣನಿಗೆ ಪ್ರಭುಜಿ. ಧೃತರಾಷ್ಟ್ರ. ಯುದ್ಧಕ್ಕಿಂತ ಮುಂಚೆ ಧೃತರಾಷ್ಟ್ರ. ಧೃತರಾಷ್ಟ್ರನಿಗೆ ಕಾಣೋದಿಲ್ಲಲ್ಲ, ಅವನೇಂತ ನೋಡ್ತಾನೆ? ಅಲ್ಲ, ಅವನಿಗೆ ಅದು ನೋಡಿ ಸಂಜಯ್ ಕಣ್ಣು ಪ್ರಭು. ಇದು ಅದಲ್ಲ, ಅದು ನೋಡದೆ ಯುದ್ಧ ನಡೀತಾ ಇರುವಾಗ ಅಲ್ವಾ? ಸಂಜಯ್ ಪ್ರಭುಜಿ, ಸಂಜಯ್. ಹ? ಭೀಷ್ಮ ಅಲ್ಲ, ಅದೆಲ್ಲ ಯುದ್ಧದಲ್ಲಿ. ದುರ್ಯೋಧನನಿಗೆ ಪ್ರಭುಜಿ. ದುರ್ಯೋಧನಿಗೆ. ಅವನು ಸಂಪೂರ್ಣವಾಗಿ ಅಲ್ಲ, ಅವನ ಒಂದು ಶ್ರೇಷ್ಠತೆಯನ್ನು ತೋರಿಸಿದಾನೆ ಭಗವಂತ. ಸಂಧಾನಕ್ಕೆ ಹೋದಾಗ ಸಂಧಾನಕ್ಕೆ ಹೋಗುವಾಗ ಶ್ರೇಷ್ಠತೆಯನ್ನು ತೋರಿಸಿದಾನೆ. ಅವನು ನಂಬಿದ್ನ. ಇವನು ಏನಪ್ಪ ಮಾಯಾವಿ ಅಂತ ತಗೊಂಡ. ಯಾರು? ದುರ್ಯೋಧನ ಕೃಷ್ಣನನ್ನ ಮಾಯಾವಿ ಅಂತ ತಗೊಂಡ, ಮೋಸ ಮಾಡ್ಲಿಕ್ಕೆ ಬಂದದ್ದು ಅಂತ ತಗೊಂಡ. ಆ ರೀತಿಯಲ್ಲಿ ಯಾರು ತಗೊಳ್ತಾರೆ ಅವರು ತಗೊಂಡಿದ್ದಾರೆ, ಯಾರು ತಗೊಳ್ಳಿಕ್ಕೆ ಆಗುದಿಲ್ಲ ಅವ್ರು ತಗೊಳ್ಳಿಕ್ಕೆ ಆಗುದಿಲ್ಲ. ಇದು ಕೂಡ ಉತ್ತರ ಹೇಳ್ತಾ ಇದ್ದೇನೆ ನಾನು ಆಗ ನೆನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲೆಲ್ಲಿ ಇದೆ ಅಂತೇಳಿ ಲಾಸ್ಟಿಗೆ ಅದರ ಬಗ್ಗೆ ಚರ್ಚೆ ಮಾಡುವ. ಮನುಷ್ಯನಾಗಿ ಪ್ರಭುವು ಇದು ಓದಿಲ್ಲ ನಾನು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಬಲರಾಮನೊಡನೆ ಮನುಷ್ಯನಂತೆ ಆಟವಾಡಿದನು. ಹೀಗೆ ಮರೆಯಾಗಿ ಬಹು ಮನುಷ್ಯಾತೀತ ಕಾರ್ಯಗಳನ್ನು ಮಾಡಿದನು. ಇದರ ಬಗ್ಗೆ ತುಂಬಾ ಚರ್ಚೆ ಮಾಡ್ಬೇಕು ಅಂತ ಇಲ್ಲ. ಮನುಷ್ಯಾತೀತ ನಮಗೆಲ್ಲರಿಗೂ ಗೊತ್ತು ಏನೇನು ಮಾಡಿದ್ದಾನೆ ಮನುಷ್ಯಾತೀತ ಅಂತ ಹೇಳಿ ಅಲ್ವಾ? ಸರಿ, ಮುಂದೆ ಹೋಗೋಣ. ಯಾವ್ದಾದ್ರು ಒಬ್ರು ಹೇಳಿ, ಯಾವ್ದಾದ್ರು ಒಂದು ಮನುಷ್ಯಾತೀತ ಕಾರ್ಯ ಭಗವಂತನದ್ದು ಹೇಳಿ. ಹಸುಗಳನ್ನು ನೋಡ್ಕೊಂಡಿದ್ದು, ದನಗಳನ್ನು. ಅದೆಲ್ಲರೂ ನೋಡ್ಕೊಳ್ತಾರೆ. ಮನುಷ್ಯಾತೀತ ಅಂದ್ರೆ ಮನುಷ್ಯನ ಅಲ್ಲದ ತರದ ಪ್ರಭುಜಿ. ಹಾ. ಸಾರಥಿಯಾಗಿ ಬೆಟ್ಟ ಪ್ರಭುಜಿ. ಬೆಟ್ಟ ಎತ್ತಿದ್ದು ಗೋವರ್ಧನ ಮನುಷ್ಯಾತೀತ ಅಂದ್ರೆ ಮನುಷ್ಯನಿಗಿಂತ ಗ್ರೇಟ್ ಆಗಿ, ಮನುಷ್ಯನಿಗೆ ಮಾಡ್ಲಿಕ್ಕೆ ಆಗದ್ದನ್ನ. ಗೋವರ್ಧನ ಪರ್ವತ ಎತ್ತಿದ್ದು. ಓಕೆ ಸಾರಥಿಯಾಗಿರೋದು. ಓಕೆ, ಅದೆಲ್ಲ ಚಿಕ್ಕದಿರುವಾಗ ಆಯ್ತು. ಆಮೇಲೆ ಸಾರಥಿ ಸಾರಥಿ ಎಲ್ರು ಡ್ರೈವರ್ ಎಲ್ರು ಆಗ್ತಾರಲ್ಲ. ಅಲ್ಲ, ಸೂಪರ್. ಹಾ, ಮನುಷ್ಯಾತೀತ ಎಲ್ಲ ಹೆಂಡತಿಯರು ಒಟ್ಟಿಗೆ ಎಲ್ಲ ಮನೆಯಲ್ಲಿ ಇದ್ದಿದ್ದು. ಹಾ, ಓಕೆ. ನಾರದರು ಸಾಕ್ಷಿ, ಕರೆಕ್ಟ್. ಆಮೇಲೆ ಪೂತನ ವಧ ಮಾಡಿದ್ದು ಪ್ರಭುಜಿ. ಅದು ಚಿಕ್ಕದಿರುವಾಗ. ದೊಡ್ಡದಾದ್ಮೇಲೆ ಅಂತ ಕೇಳ್ತೇವೆ. ದೊಡ್ಡದಾದ ಮೇಲೆ ಅಂದ್ರೆ ಬೇರೆ ಎಲ್ಲಿ? ವೃಂದಾವನದಲ್ಲಿ ಅಲ್ಲ, ವೃಂದಾವನದಿಂದ ಹೊರಗೆ ಬಂದು ಮಥುರೆಯಲ್ಲಿ ಆಗಿರ್ಬೋದು, ಕಂಸನನ್ನು ಕೊಂದದ್ದಾಗಿರ್ಬೋದು. ಕೊಲ್ಲುದು ಎಲ್ಲರೂ ಮಾಡ್ತಾರೆ ಬಿಡಿ, ಅದು ಬೇಡ. ದ್ರೌಪದಿಗೆ ಸೀರೆ ಕೊಟ್ಟಿ ದ್ರೌಪದಿಗೆ ಸೀರೆ ಕೊಟ್ಟದ್ದು. ಆಮೇಲೆ ಯುದ್ಧದಲ್ಲಿ ಏನ್ ಮಾಡಿದ್ರು? ಮಾಯ ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನ. ಓಕೆ, ಆಮೇಲೆ ವಿಶ್ವರೂಪ ದರ್ಶನ ಎಲ್ಲರೂ ನಂಬುದಿಲ್ಲ. ಯಾರಿಗೂ ನಂಬ್ತಾರೆ? ಯಾರು ನಂಬುದಿಲ್ಲ, ಭಕ್ತರು ಮಾತ್ರ ನಂಬ್ತಾರೆ ಅಂತ ಇಟ್ಕೊಳ್ಳೋ. ಆಮೇಲೆ ಕತ್ತಲೆ ಮಾಡಿದ್ದು, ಬೇಗ ಸೂರ್ಯ ಕಾಣುವ ಹಾಗೆ ಮಾಡಿದ್ದು, ಹೌದಲ್ಲ? ಸಾರಿ, ಕತ್ತಲೆ ಆಗುವಾಗ ಎಲ್ಲ ನೋಡಿದಾರಲ್ಲ. ಜಯದ್ರಥನ ಕೊಲ್ಲುವಾಗ. ಕರೆಕ್ಟ್. ಎಸ್, ಮುಂದೆ ಹೋಗುವ. ಮನುಷ್ಯಾತೀತ ಕಾರ್ಯಗಳನ್ನು ಎಷ್ಟು ಮಾಡಿದ್ದಾನೆ ಲೆಕ್ಕ ಇಲ್ಲ. ಅವು ಹಿಡಿತಾ ಹೋದ್ರೆ ಲೆಕ್ಕವಿಲ್ಲ. ಎಲ್ಲ ಮಾಡಿದ್ದೆಲ್ಲ ಮನುಷ್ಯಾತೀತ ಕಾರ್ಯಗಳೇ. ಮನುಷ್ಯನಾಗಿ ಪ್ರಭುವು ಕಾಣಿಸಿಕೊಳ್ಳುವುದು ಮೂಢರಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಇದು ಕೂಡ ಅರ್ಥ. ಇದು ಕೂಡ ಉತ್ತರ ಅದಕ್ಕೆ. ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಆಯ್ತಾ? ಈ ದಿಗ್ಭ್ರಮೆ ಅಂದ್ರೆ ಏನು ಅಂತ ನೋಡೋಣ ಆಮೇಲೆ. ಈ ಭೂಮಿಯ ಮೇಲಿದ್ದ ಕಾಲದಲ್ಲಿ ಮಾಡಿದ ಕಾರ್ಯಗಳನ್ನು ಯಾವ ಮನುಷ್ಯನೂ ಮಾಡಲು ಸಾಧ್ಯವಿಲ್ಲ. ಕೃಷ್ಣನು ತನ್ನ ತಂದೆ ತಾಯಿಯರಾದ ವಸುದೇವ ಮತ್ತು ದೇವಕಿಯರ ಎದುರಿಗೆ ಚತುರ್ಭುಜನಾಗಿ ಕಾಣಿಸಿಕೊಂಡ. ಆದರೆ ತನ್ನ ತಂದೆ ತಾಯಿಯರು ಪ್ರಾರ್ಥನೆ ಮಾಡಿದ ನಂತರ ಆತನು ಸಾಮಾನ್ಯ ಮಗುವಿನ ರೂಪವನ್ನು ಧರಿಸಿದ. ಭಾಗವತ್ ಇಲ್ಲಿ ನೋಡಿ, ಸಾಮಾನ್ಯ ಮಗುವಿನ ರೂಪ ಧರಿಸಿದ ಅಂತ ಹೇಳಿದ್ರೆ, ಆ ಸಾಮಾನ್ಯ ದ್ವಿಭುಜನಾದಂತಹ ಮಗು
ನೋಡ್ಲಿಕ್ಕೆ ಮನುಷ್ಯರ ಹಾಗೆ ಕಾಣುದಷ್ಟೇ, ಅದು ಮನುಷ್ಯ ಅಲ್ಲ. ನೋಡ್ಲಿಕ್ಕೆ ಅದಕ್ಕೆ ಆ ಅಥರ್ವ ಯೋಗದಲ್ಲಿ, ಅಥರ್ವ ಉಪನಿಷತ್ತಿನ ಅಂತ ಹೇಳ್ತಾರೆ, ಅಥರ್ವ ವೇದ, ಕ್ಷಮಿಸಿ, ಅಥರ್ವ ವೇದದಲ್ಲಿ ಗೋಪಾಲ ತಾಪನಿ ಉಪನಿಷತ್ತಲ್ಲಿ ಹೀಗಿದೆ ನೋಡಿ. ಏನಿದೆ ಅಂತ ಹೇಳಿದ್ರೆ, ಇದು ಆಚಾರ್ಯರು ಕೋಟ್ ಮಾಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಯಾರಕ್ಕೂ ಕೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರು ಸಹ ಕೆಲವು ಕಡೆ ಕೋಟ್ ಮಾಡ್ತಾರೆ. ಆದರೆ ಈ ಪರ್ಪರ್ಟ್ ಅಲ್ಲಿ, ಈ ಅನುವಾದದಲ್ಲಿ ಶ್ರೀಲ ಪ್ರಭುಪಾದರು ಬಲದೇವ ವಿದ್ಯಾಭೂಷಣರದ್ದು ಕೋಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬಲದೇವ ವಿದ್ಯಾಭೂಷಣರು ಏನ್ ಮಾಡಿದ್ದಾರೆ ಅಂದ್ರೆ, ಹೇಗೆ ಅವನು ಯಾವತ್ತೂ ದ್ವಿಭುಜ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ಎಲ್ಲಿ? ವೇದದಲ್ಲಿ, ಪುರಾಣ ಅಲ್ಲ, ವೇದದಲ್ಲಿ. ಆದ ಕಾರಣ ವೇದದ ಉಪನಿಷತ್ತು ಗೋಪಾಲ ತಾಪನಿ ಉಪನಿಷತ್ತು ಏನು ಹೇಳ್ತಾ ಇದೆ ನೋಡಿ. ಸತ್ಪುಂಡರೀಕ ನಯನಂ ಮೇಘಾಭಂ ವೈದ್ಯುತಾಂಬರಂ ದ್ವಿಭುಜಂ. ಅಂದ್ರೆ ದ್ವಿಭುಜನಾದ ಬಂದದ್ದು ಅಂತ ಹೇಳಿದ ಕೂಡಲೇ ನಮ್ಮ ಮನುಷ್ಯನ ದೇಹ ಅಲ್ಲ ಅದು, ದ್ವಿಭುಜಂ. ಈ ದ್ವಿಭುಜಂ ಅಂತ ಹೇಳೋದಕ್ಕೆ ನಾವು ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಬಹುದು. ದ್ವಿಭುಜಂ, ದ್ವಿಭುಜಂ ಅಂದ್ರೆ ಎರಡು ಭುಜ ಇರುವವನು. ಏನು ಬೇಕಾದಷ್ಟು ಭುಜ ಇದ್ರೆ ದೇವರಾಗ್ತಾರ? ಯಾರಾದ್ರೂ ಉದಾಹರಣೆ ಕೊಡ್ತೀರಾ? ಜಾಸ್ತಿ ಭುಜ ಇದ್ದವರು ಯಾರಿಗಾದ್ರೂ ಗೊತ್ತಾ? ಜಾಸ್ತಿ ಭುಜ ಇದ್ದವರು ಶಾಸ್ತ್ರದಲ್ಲಿ ಲೋಟಸ್ ಐಸ್, ತಾವರೆ ಕಣ್ಣುಗಳು. ಆಮೇಲೆ ಅವನ ಕಲರ್ ಹೇಗಿತ್ತು? ಲಸ್ಟರ್, ಅಂದ್ರೆ ಅವನ ಬಣ್ಣ ಕ್ಲೌಡ್, ಮೇಘದ ಹಾಗೆ. ಅವನ ಬಟ್ಟೆ ಹೇಗಿತ್ತು? ಅಂಬರ ಹೇಗಿತ್ತು? ಬಟ್ಟೆ ಹೇಗಿತ್ತು? ಇಲ್ಲಿದೆ ಪೀತಾಂಬರ. ಮಿಂಚಿನ ಬಣ್ಣದ ಕಲರ್, ಮಿಂಚಿನ ಬಣ್ಣ. ವೈದ್ಯುತ ಅಂದ್ರೆ ಕರೆಂಟ್ ಅಥವಾ ಮಿಂಚು ಎರಡಾದ್ರೂ ತಗೊಳ್ಬಹುದು. ಅದರ ಬಣ್ಣ ನಮಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಅದನ್ನ ಪೀತಾಂಬರ, ಮಾತಾಜಿ ಹೇಳಿದಾಗೆ ಪೀತಾಂಬರ. ಆಮೇಲೆ ದ್ವಿಭುಜಂ, ಜ್ಞಾನ ಮುದ್ರಾಢ್ಯಂ. ಆಮೇಲೆ ಯಾವತ್ತು ಜ್ಞಾನ ಮುದ್ರದಲ್ಲಿ ಇಟ್ಟುಕೊಳ್ಳಿ. ವನಮಾಲಿನಂ ಈಶ್ವರಂ. ಈ ರೀತಿಯಲ್ಲಿ ಶ್ಲೋಕ ಬರ್ತದೆ. ಮುಂದೆ ಹೋಗೋಣ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎರಡು ಭುಜ ಇದ್ದ ಕೂಡ್ಲೆ, ಎರಡು ಭುಜ ಅಂದ್ರೆ 4 ಭುಜ ಇದ್ದದ್ದು 2 ಭುಜ ಆದ ಕೂಡಲೇ ಅವ ಮನುಷ್ಯ ಆದ್ನ? ಇಲ್ಲ, ಸಾಧ್ಯವಿಲ್ಲ. ಹಾಗೆ ಹೇಳಿ 4 ಭುಜ ಇದ್ರೆ ಮಾತ್ರ ದೇವರ? 4 ಭುಜಕ್ಕಿಂತ ಜಾಸ್ತಿ ಇದ್ದವರು ಇಲ್ವಾ? ಇದ್ದಾರೆ. ಯಾರಾದ್ರೂ ಹೇಳ್ತೀರಾ ಯಾರು 4 ಭುಜಕ್ಕಿಂತ ಜಾಸ್ತಿ ಇದ್ದವರು? ರಾವಣನಿಗೆ ಭುಜ ಮಾತ್ರವ ತಲೆ ಮಾತ್ರವ ನನಗೆ ಗೊತ್ತಿಲ್ಲ. ಭುಜ ಸಹಿತ ಅವನ್ ದೇವರ ರಾವಣ ಅಲ್ಲ, ಬೇರೆ? ಕಾರ್ತಿವೀರ್ಯ ಅರ್ಜುನ. ಹರಿಬೋಲ್. ಕಾರ್ತವೀರ್ಯ ಅರ್ಜುನ ಎಷ್ಟು ಭುಜ ಇತ್ತು? 1000 ಭುಜ. ಅವನ್ ದೇವರ? ಇಲ್ಲ. ಅದ ಕಾರಣ ಭುಜದ ಲೆಕ್ಕದಲ್ಲಿ ನಾವು ದೇವರಲ್ಲ, ದೇವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಶಾಸ್ತ್ರ ಪ್ರಮಾಣ ನಮಗೀಗ ಶಾಸ್ತ್ರ ಪ್ರಮಾಣ ಸಿಕ್ಕಿದೆ. ಇಲ್ಲಿ ದ್ವಿಭುಜಂ ಅಂತ ಹೇಳುವಂತಹ ಭಗವಂತನ ಒಂದು ನಿತ್ಯವಾದಂತಹ ದೇಹ ನಮಗೋಸ್ಕರ ಸ್ಪೆಷಲ್ ಆಗಿ ಬರುವುದಲ್ಲ, ಯಾವತ್ತೂ ಅದೇ ದೇಹದಲ್ಲಿ ಇರುವಂತವನು ಭಗವಂತ. ಕ್ಷಮಿಸಿ, ಸರಿ, ಮುಂದೆ ಹೋಗ್ತೇನೆ. ಆದ ಕಾರಣ ರೂಪವನ್ನು ಧರಿಸಿದ ಅಂತ ಹೇಳುವಾಗ ನಮಗೆ ಅರ್ಥ ಆಗ್ತದೆ ಅವನ ನಿಜ ರೂಪದಲ್ಲಿ ಬಂದ ಅಂತ. ಇಲ್ಲಿ ರೂಪವನ್ನು ಧರಿಸಿದ ಅಂದ್ರೆ ಏನು? ನಮ್ಮ ಹಾಗೆ ಧರಿಸಿದ್ದಲ್ಲ. ನಾವೇನ್ ಮಾಡಿದ್ದೇವೆ? ನಮಗೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಈ ರೂಪ ಸಿಕ್ಕಿದೆ, ನಮಗೆ ಈ ದೇಹ ಸಿಕ್ಕಿದೆ. ಕೃಷ್ಣನಿಗೆ ಹಾಗೆ ಅಲ್ಲ. ಕೃಷ್ಣನ ದೇಹ ಹೇಗೆ? ಸತ್ ಚಿತ್ ಆನಂದ. ಯಾರು ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತದಲ್ಲಿ ಭಗವಂತ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡುವ. ಋಷಭದೇವ, ಭಗವಂತನೇ ಋಷಭದೇವ ಅಂದ್ರೆ ಏನ್ ಹೇಳ್ತಾರೆ? ಇದಂ ಶರೀರಂ ಮಮ ದುರ್ವಿಭಾವ್ಯಂ ಸತ್ವಂ ಹಿಮೇ ಹೃದಯಂ ಯತ್ರ ಧರ್ಮ. ಇಷ್ಟೇ ಓಡುವ ಏನು ಅಂತ ಹೇಳಿ ನೋಡಿ. ನನ್ನ ಸತ್ ಚಿತ್ ಆನಂದ ರೂಪವಾದ ದೇಹ, ಬಾಡಿ, ಟ್ರಾನ್ಸೆಂಡೆಂಟಲ್ ಬಾಡಿ, ಲುಕ್ಸ್ ಎಕ್ಸಾಕ್ಟ್ಲಿ ಲೈಕ್ ಎ ಹ್ಯೂಮನ್ ಫಾರ್ಮ್. ನನ್ನ ದೇಹವು ಮನುಷ್ಯನ ದೇಹದ ತರ ಕಾಣುತ್ತದೆ. ಆದರೆ ಬಟ್ ಇಟ್ ಈಸ್ ನಾಟ್ ಎ ಮಟೀರಿಯಲ್ ಹ್ಯೂಮನ್ ಬಾಡಿ. ಅದು ಮನುಷ್ಯನ ಭೌತಿಕ ಶರೀರ ಅಲ್ಲ. ಇಟ್ ಈಸ್ ಇನ್ಕನ್ಸೀವೇಬಲ್. ಇನ್ಕನ್ಸೀವೇಬಲ್ ಅಂದ್ರೆ ಏನು? ಯೋಚನೆಗೆ ಮೀರಿದ್ದು ಅದು.
ಅದನ್ನು ನಾವು ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಐ ಆಮ್ ನಾಟ್ ಫೋರ್ಸ್ಡ್ ಬೈ ನೇಚರ್ ಟು ಆಕ್ಸೆಪ್ಟ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಬಾಡಿ. ನಮಗೆಲ್ರಿಗೂ ಏನಾಗ್ತದೆ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಗೆ ಇದೇ ದೇಹ ಸಿಗ್ಬೇಕು ಅಂತ ದೂಡಿ ಕಳಿಸ್ತಾರೆ ನಮ್ಮನ್ನು. ಆದ್ರೆ ಭಗವಂತ ಹಾಗೆ ಅಲ್ಲ. ಭಗವಂತನಿಗೆ ಯಾರು ದೂಡುದಿಲ್ಲ. ಅವನಿಗೆ ಯಾವ ದೇಹ ಬೇಕು ಅವ ತಗೊಳ್ತಾನೆ. ಅವನಿಗೆ ಸತ್ ಚಿತ್ ಆನಂದ ಸ್ವರೂಪವಾದಂತಹ ಸಿಂಹದ ರೂಪ ಬೇಕಾ, ಬರ್ತಾನೆ. ಬೋರಿನ ರೂಪ ಬೇಕಾ, ಬೋರ್ ಅಂದ್ರೆ ಏನು, ಹಂದಿಯ ರೂಪ ಬೇಕಾ, ಬರ್ತಾನೆ. ಯಾವುದಾಗಿ ಬೇಕು ಅವನ ಇಷ್ಟ ಅದು. ಅದನ್ನು ಪ್ರಶ್ನೆ ಮಾಡುವವರು ನಾವು ಯಾರು? ಆ ಪ್ರಶ್ನೆ ಮಾಡಿದ್ರೆ ಭಗವಂತನ ಆ ಸಂಪೂರ್ಣ ಶಕ್ತಿಯನ್ನ ನಾವು ಆಕ್ಸೆಪ್ಟ್ ಮಾಡಲಿಲ್ಲ ಅಂತ ಅರ್ಥ. ಆಮೇಲೆ ನಾವು ಆಕ್ಸೆಪ್ಟ್ ಮಾಡದೆ ಹೀಗೆ ಪ್ರಶ್ನೆ ಹಾಕಿದ್ರೆ ಅವನು ಭಗವಂತ ಅಲ್ಲ ಅಂತ ಹೇಳಿದಾಗೆ. ನಾವು ಪ್ರಶ್ನೆಯಾಗಿ ಅವರು ಉತ್ತರ ಕೊಡ್ಬೇಕಾ? ಭಗವಂತ ಅಂತ ಹೇಳಿದ್ರೆ ಏನು? ಭಗವಂತ ಅಂತ ಹೇಳಿದ್ರೆ ಸರ್ವ ಎಲ್ಲವನ್ನ ಕಂಟ್ರೋಲ್ ಮಾಡುವವನು. ಅವನ ಹತ್ರ ಪ್ರಶ್ನೆ ಹಾಕುದೇನು ನಾವು? ಆದ ಕಾರಣ ಈ ಶಾಸ್ತ್ರದಲ್ಲಿ ಎಷ್ಟು ಚೆನ್ನಾಗಿ ವಿವರಿಸಿದೆ ನೋಡಿ, ಹೇಗೆ ದ್ವಿಭುಜ, ಹೇಗೆ ಚತುರ್ಭುಜ ಅಂತ ಹೇಳಿ. ಭಗವದ್ಗೀತೆಯಲ್ಲಿ ಕೂಡ ಇದೆ. ಐ ಟೇಕ್ ಆನ್ ಎ ಬಾಡಿ ಬೈ ಮೈ ಓನ್ ಸ್ವೀಟ್ ವಿಲ್. ನನ್ನ ಇಚ್ಛೆಯಿಂದ ನಾನು ಬೇಕಾದಂತಹ ಶರೀರವನ್ನ ತಗೊಳ್ತೇನೆ. ಮೈ ಹಾರ್ಟ್ ಈಸ್ ಆಲ್ಸೋ ಸ್ಪಿರಿಚುವಲ್. ನನ್ನ ಹೃದಯವು ಆಧ್ಯಾತ್ಮಿಕ. ಅಂಡ್ ಐ ಆಲ್ವೇಸ್ ಥಿಂಕ್ ಆಫ್ ದ ವೆಲ್ಫೇರ್ ಆಫ್ ಮೈ ಡಿವೋಟೀಸ್. ಆಮೇಲೆ ನಾನು ಎಲ್ಲ ಭಕ್ತರ ವೆಲ್ಫೇರ್ಗೆ ಏನ್ ಹೇಳುದು? ವೆಲ್ಫೇರ್ಗೆ ಒಳಿತು. ಎಲ್ಲ ಭಕ್ತರ ಒಳಿತಿನ ಬಗ್ಗೆ ಚಿಂತನೆ ಮಾಡ್ತೇನೆ. ದೇರ್ ಫೋರ್ ವಿದಿನ್ ಮೈ ಹಾರ್ಟ್ ಕ್ಯಾನ್ ಬಿ ಫೌಂಡ್ ದ ಪ್ರೊಸೆಸ್ ಆಫ್ ಡಿವೋಷನಲ್ ಸರ್ವಿಸ್. ಭಗವಂತನ ಹೃದಯದಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅಂತ ಹೇಳಿ ಅಡಗಿದೆ, ಅದರಲ್ಲೇ ಇದೆ. ವಿಚ್ ಇಸ್ ಮೆಂಟ್ ಫಾರ್ ದ ಡಿವೋಟೀಸ್. ಅದು ಯಾರಿಗೋಸ್ಕರ? ಅವನಿಗೋಸ್ಕರ ಅಲ್ಲ, ಭಕ್ತರಿಗೋಸ್ಕರ. ಫಾರ್ ಫ್ರಮ್ ಮೈ ಹಾರ್ಟ್ ಐ ಹ್ಯಾವ್ ಅಬಾಂಡೆಡ್ ಇರ್ರಿಲಿಜನ್. ನನ್ನ ಹೃದಯದಲ್ಲಿ ಏನಿಲ್ಲ ಅದು ಅಧರ್ಮ, ನನ್ನ ಹೃದಯದಲ್ಲಿ ಏನಿದೆ ಅದು ಭಕ್ತಿ. ಭಗವಂತನ ಹೃದಯವೇ ಭಕ್ತಿ. ಅದು ಯಾರಿಗೋಸ್ಕರ? ಭಕ್ತರಿಗೋಸ್ಕರ. ಭಗವಂತನ ಹೃದಯವೇ ಭಕ್ತಿ. ಅದು ಯಾರಿಗೋಸ್ಕರ? ಭಕ್ತರಿಗೋಸ್ಕರ. ಹೃದಯದ ಆಚೆ ಇರುವುದೆಲ್ಲ ಏನು? ಅಧರ್ಮ. ಅದನ್ನು ಏನ್ ಮಾಡಬೇಕು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ್ರು. ದೇ ಡು ನಾಟ್ ಅಪೀಲ್ ಟು ಮೀ. ಅದು ನನ್ನ ಇಷ್ಟ ಇಲ್ಲದ ವಿಷಯ ಭಗವಂತ ಹೇಳ್ತಿದ್ದಾರೆ. ಡ್ಯೂ ಟು ಆಲ್ ದೀಸ್ ಟ್ರಾನ್ಸೆಂಡೆಂಟಲ್ ಕ್ವಾಲಿಟೀಸ್, people generally pray to me as Rishabhadeva, the supreme personality of Godhead, the best of all living entities. ಭಗವಂತನೇ ಹೇಳ್ತಾ ಇರುವಂತದ್ದು ಶ್ರೀಮದ್ ಭಾಗವತದಲ್ಲಿ. ಶ್ರೀಮದ್ ಭಾಗವತದ 5ನೇ ಸ್ಕಂದದ 5ನೇ ಅಧ್ಯಾಯದ 19ನೇ ಶ್ಲೋಕ. ಮುಂದೆ ಹೋಗ್ತಿದ್ದೀನಿ. ಆದರೆ ರೂಪವನ್ನು ಧರಿಸಿದ. ಭಾಗವತದಲ್ಲಿ ಹೇಳಿರುವಂತೆ ಬಭೂವ ಪ್ರಾಕೃತ ಶಿಶು 10ನೇ ಸ್ಕಂದದಲ್ಲಿ ಹೇಳಿದೆ. ಪ್ರಾಕೃತ ಅಂತ ಹೇಳಿದ್ರೆ ಏನು? ಅವನ ನೈಜ ಪ್ರಕೃತಿ. ಇಲ್ಲಿ ಪ್ರಾಕೃತ ಅಂತ ಹೇಳಿದ್ರೆ 2 ಅರ್ಥ ಸಿಗ್ತದೆ. ಪ್ರಾಕೃತ ಅಂದ್ರೆ ಏನು? ಪ್ರಾಕೃತ ಅಂತ ಹೇಳಿದ್ರೆ ಭೌತಿಕ ಅಂತ ತಗೊಳ್ಬಹುದು. ಪ್ರಾಕೃತ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಶರೀರ ಅಂತ ತಗೊಳ್ಬಹುದು. ಆದ ಕಾರಣ ಇಲ್ಲಿ ಬರೋದು ಯಾವತ್ತು ಆಧ್ಯಾತ್ಮಿಕ. ಭಗವಂತ ಪ್ರಾಕೃತ ಶರೀರ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಅಂದ್ರೆ ಅವನ ನಿಜವಾದ ಪ್ರಕೃತಿಯಲ್ಲಿ ಬಂದ. ನಿಜವಾದ ಪ್ರಕೃತಿ ಅವನು ಹೇಗೆ ಒರಿಜಿನಲ್ ಆಗಿ ಗೋಲೋಕ ವೃಂದಾವನದಲ್ಲಿ ಇದ್ದಾನೆ, ಅದೇ ಶರೀರವನ್ನು ತಗೊಂಡು ಬಂದ. ಅದಕ್ಕೋಸ್ಕರ ಅವನು ಧರೆಗಿಳಿದು ಬಂದ. ನಮ್ಮ ಹಾಗೆ ಜನ್ಮ ತಾಳಿದ್ದಲ್ಲ. ಆತನು ಸಾಮಾನ್ಯ ಮನುಷ್ಯನಂತೆ ಆದನು ಅಂತ ಹೇಳ್ತಾರೆ. ಸಾಮಾನ್ಯ ಮನುಷ್ಯನಾಗಿ ಕಾಣಿಸಿಕೊಳ್ಳುವುದು ಪ್ರಭುವಿನ ದಿವ್ಯ ಶರೀರದ ಲಕ್ಷಣಗಳಲ್ಲಿ ಒಂದು ಎಂದು ಇಲ್ಲಿ ಮತ್ತೆ ಸೂಚಿಸಿದೆ. ಸಾಮಾನ್ಯನಂತೆ ಕಾಣಿಸುವ ರೀತಿಯಲ್ಲಿ ಬಂದ, ಆದ್ರೆ ಅವನು ಸಾಮಾನ್ಯ ಅಲ್ಲ. ಯಾಕೆಂದ್ರೆ ಪ್ರಾಕೃತ ಅಂತ ಹೇಳಿದ್ರೆ 2 ಅರ್ಥ ಇದೆ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಅರ್ಜುನನು ಕೃಷ್ಣನ ಚತುರ್ಭುಜ ರೂಪವನ್ನು ಕಾಣಲು ಬಯಸಿದ. ಈ ಚತುರ್ಭುಜವನ್ನು, ಅದೇ ರೀತಿ ದ್ವಿಭುಜವನ್ನು, ಎರಡನ್ನೂ ಮಾನುಷಂ ರೂಪಂ ಅಂತ ಹೇಳುವಂಥದ್ದು. ಅವನದ್ದು 4 ಭುಜ ಇದ್ರು ಕೂಡ, 2 ಭುಜ ಇದ್ರು ಕೂಡ ಅದು 2 ಕೂಡ ಮಾನುಷ ರೂಪ. ಅರ್ಜುನನು ಕೃಷ್ಣನ ಚತುರ್ಭುಜ ರೂಪವನ್ನು ಕಾಣಲು ಬಯಸಿದ. ತೇನೈವ ರೂಪೇಣ ಚತುರ್ಭುಜೇನ ಎಂದು ಹೇಳಿದೆ. ಈ ರೂಪವನ್ನು ತೋರಿಸಿದ ಅನಂತರ ಅರ್ಜುನನ ಪ್ರಾರ್ಥನೆಯಂತೆ ಕೃಷ್ಣನು ಮತ್ತೆ ತನ್ನ ಮನುಷ್ಯ ರೂಪವನ್ನು ಮಾನುಷಂ ರೂಪಂ ಧರಿಸಿದನು. ಅದರ ಅರ್ಥ ಏನು? ವಿಶ್ವರೂಪ ಆಗುವಾಗ ಮಟೀರಿಯಲ್ ಆಗಿಬಿಟ್ನಾವ, ಅಥವಾ ಏನ್ ಹೇಳುದು, ಈ ಮಾನುಷ ರೂಪ 2 ದ್ವಿಭುಜವಾದ ರೂಪ ಆಗುವಾಗ ಅವ
ಭೌತಿಕ ರೂಪ ಅದನ್ನ ಇಲ್ಲ, ಸಾಧ್ಯವಿಲ್ಲ. ಪರಮ ಪ್ರಭುವಿನ ಈ ಬೇರೆ ಬೇರೆ ಸ್ವರೂಪಗಳು ನಿಶ್ಚಯವಾಗಿಯೂ ಸಾಮಾನ್ಯ ಮನುಷ್ಯನ ಸ್ವರೂಪಗಳಲ್ಲ. ಇದು ಕಾಮನ್ ಸೆನ್ಸ್ ಅಲ್ವಾ? ಚತುರ್ಭುಜ ಇದ್ದವ ಒಂದು ಕ್ಷಣದಲ್ಲಿ ದ್ವಿಭುಜ ಆಗ್ಬೇಕಿದ್ರೆ ಏನು ಮ್ಯಾಜಿಕ್ ಅದು? ನಾವು 9 ತಿಂಗಳು ಮಾತೆಯ ಗರ್ಭದಲ್ಲಿ ಇದ್ದು ಆಮೇಲೆ ಸ್ವಲ್ಪ ಸ್ವಲ್ಪ ಡೆವಲಪ್ ಆಗಿ ಶರೀರ ಸಿಗುವಂಥದ್ದು. ಏನು ಭಗವಂತನಿಗೆ ಚತುರ್ಭುಜ ಇದ್ದರೂ ಟಕ್ಕ ದ್ವಿಭುಜ ಆಗಿಬಿಡ್ತದ? ಆದ ಕಾರಣ ಅದು ಎರಡು ಆಧ್ಯಾತ್ಮಿಕ, ಅದು ಭೌತಿಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದರಲ್ಲಿ ನಮಗೆ ಅರ್ಥ ಆಗ್ತದೆ. ಮ್ಯಾಜಿಕ್ ಅಲ್ಲ ಅದು, ಅದು ಭಗವಂತ. ಮಾಯಾವಾದಿ ಸಿದ್ಧಾಂತದ ಸೋಂಕಿನಿಂದ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವೆಲ್ಲ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ, ಆದ್ರೆ ಈ ಸೋಂಕು ಮಾತ್ರ ಬಿಡುದಿಲ್ಲ ನಮಗೆ, ಎಲ್ಲಿಂದಲೋ ಎಳಿತಾ ಇರ್ತದೆ. ನಾವು ಯಾವಾಗ ಈ ರೀತಿ ನಾವೆಲ್ಲ ಪ್ರಶ್ನೆ, ನನಗೂ ನಿಮ್ಗೂ ಎಲ್ರಿಗೂ ಈ ಪ್ರಶ್ನೆ ಬರ್ತದೆ ದೇವರ ಬಗ್ಗೆ, ನಮ್ಮ ಗುರುಗಳ ಬಗ್ಗೆ. ಅಯ್ಯೋ, ಗುರುಗಳು ಇಷ್ಟೆಲ್ಲ ಕಷ್ಟಪಡ್ತಿದ್ರು, ಯಾಕಪ್ಪ ನಮ್ಮೆಲ್ಲರ ಕರ್ಮ ತಗೊಂಡ ಹಾಗೆ ಹೀಗೆ ಅಂತ ಚಿಂತನೆ ನಮ್ದು. ಆಮೇಲೆ ನನಗೂ ಬರ್ತದೆ, ನಾನು ಯಾರಿಗೂ ಒಬ್ರಿಗೆ ಹೇಳ್ತಾ ಇಲ್ಲ, ನಮ್ಗೆಲ್ರಿಗೂ ಬರುವಂತ ಪ್ರಶ್ನೆ ಇದು. ಆಮೇಲೆ ವೈಷ್ಣವರನ್ನೆಲ್ಲ ನೋಡೋ ನಮ್ಮ ಹಾಗೆ ಇದ್ದಾರಲ್ಲ ಎಲ್ಲರೂ, ನನಗೂ ಪ್ರಾಬ್ಲಮ್ ಇದೆ, ಅವರಿಗೂ ಪ್ರಾಬ್ಲಮ್ ಇದೆಯಲ್ಲ, ಶುದ್ಧ ವೈಷ್ಣವರು ಬಂದಿರ್ತಾರೆ ಹಾಗೆ ಅನ್ನಿಸ್ತದೆ. ಆಮೇಲೆ ಕೃಷ್ಣನ್ ನೋಡಿದ್ರೆ ಕಾಮನ್ ಮ್ಯಾನ್, ಇವ ಸಾಮಾನ್ಯ ವ್ಯಕ್ತಿ, ಆದ್ರೆ ಏನೋ ಲೀಲೆ ಮಾಡಿದ್ದಾರೆ, ಯಾಕೆ ಇದೆಲ್ಲ ಮನಸ್ಸಿಗೆ ಬರ್ತಾ ಇದೆ? ಆಮೇಲೆ ಯಾರಾದ್ರೂ ಪ್ರಶ್ನೆ ಹಾಕಿದ್ರೆ 16,000 ಹೆಂಡತಿಯರಿದ್ದಾರೆ, 16,000 ಎಷ್ಟು 108 ಹೆಂಡತಿಯಂದಿರಿದ್ದಾರೆ. ಆಮೇಲೆ ಎಷ್ಟೋ ಗೋಪಿಕಾಸ್ತ್ರೀಯರ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ಕೃಷ್ಣ ಅಂತ ಹೇಳಿದ ತಕ್ಷಣ ನಮಗೆ ಮನಸ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮರ್ತ್ಯ ಬುದ್ಧಿ, ಆ ಮರ್ತ್ಯ ಬುದ್ಧಿಯ ಒಳಗೆ ಏನು ಸೋಂಕು ಇದೆ? ಈ ಸಿದ್ಧಾಂತದ ಸೋಂಕಿದೆ. ಯಾಕೆ ಈ ಸಿದ್ಧಾಂತದ ಸೋಂಕು ಅಂತ ಹೇಳಿದ್ರೆ, ಈ ಸಿದ್ಧಾಂತ ಶುರುವಾದ ಎಲ್ಲಿಂದ? ಇಂದ್ರಿಯ ತೃಪ್ತಿಯ ಮಹದಾಸೆಯಿಂದ ಶುರುವಾದ ಸಿದ್ಧಾಂತ ಇದು. ಮಾಯಾವಾದ ಅಂದ್ರೆ ಇಂದ್ರಿಯ ತೃಪ್ತಿಯ ಮಹದಾಸೆ. ಅದೇನು ಇಂದ್ರಿಯ ತೃಪ್ತಿಯ ಮಹದಾಸೆ ಅಂದ್ರೆ ಯಾರಾದ್ರೂ ಹೇಳ್ತೀರಾ? ಇದು ಯಾವುದೋ ಒಂದು ಪರಂಪರೆಯನ್ನು ಟಾರ್ಗೆಟ್ ಮಾಡೋ ವಿಚಾರ ಅಲ್ಲ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಸೆನ್ಸ್ ಗ್ರಾಟಿಫಿಕೇಶನ್ ನ ಟಾಪ್ ಮೋಸ್ಟ್ ಕಾನ್ಸೆಪ್ಟ್ ಇದು ಮಾಯಾವಾದ ಅಂದ್ರೆ. ಅದೇನು? ಏನದು ಟಾಪ್ ಮೋಸ್ಟ್ ಕಾನ್ಸೆಪ್ಟ್? ಅರ್ಥ ಆಯ್ತಾ ಪ್ರಶ್ನೆ? ಮಾಯಾವಾದ ಅಂದ್ರೆ ಎಲ್ಲಾ ಇಂದ್ರಿಯ ತೃಪ್ತಿಗಿಂತ ಮೇಲಿರುವ ಇಂದ್ರಿಯ ತೃಪ್ತಿ. ಅದು ಹೇಗೆ? ನಾನೇ ದೇವರು ಅಂತ ಹೇಳಲಿಕ್ಕೆ ಆಗ್ಲಿಕ್ಕೆ ರೆಡಿ ಇರುವವನು ಏನ್ ಹೇಳ್ಬೇಕು ಅವನಿಗೆ? ಇದು ನಮ್ಮ ಹೃದಯದಲ್ಲಿ ಎಲ್ಲರಲ್ಲಿ ಇದೆ, ಗೊತ್ತಿಲ್ಲದೆ ಎಲ್ಲರಲ್ಲಿ ಇದೆ. ಹೇಗೆ ಹೊರಗೆ ತೆಗಿಬೇಕು? ಸಂಘ ಮಾಡಿ, ಸಂಘ ಇಲ್ಲ ಇದ್ರೆ ಸಾಧ್ಯವಿಲ್ಲ. ಭಕ್ತರ ಸಂಘ ಇಲ್ಲ ಇದ್ರೆ ಅದನ್ನು ಹೊರಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ಸಂಘ ಸಿಕ್ಕಿದೆ ಅದಕ್ಕೆ ಅನುಗುಣವಾಗಿ ಅವರದ್ದು ಆಧ್ಯಾತ್ಮಿಕ ಪ್ರಗತಿ ಇರ್ತದೆ. ಸಂಘಕ್ಕೆ ಅನುಗುಣವಾಗಿ ಆಧ್ಯಾತ್ಮಿಕ ಪ್ರಗತಿ. ಆದ ಕಾರಣ ನಮ್ಗೆಲ್ಲ ಕೃಷ್ಣನ ಒಂದು ಕರುಣೆ ಸಿಕ್ಕಿದ ಕಾರಣ ನಮ್ಗೆ ನಿತ್ಯವೂ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶ ಸಿಕ್ಕಿದೆ ನಮಗೆಲ್ರಿಗೂ. ಆದ ಕಾರಣ ಇದು ಕಾಮನ್ ಅಲ್ಲ, ಸಾಮಾನ್ಯ ಅಲ್ಲ. ಇದು ಏನು ಸುಮ್ಮನೆ ಬಂದ್ರೆ ನಾವು ಸುಮ್ಮನೆ ಬಂದೆವು ನಮಗೆ ಸಿಕ್ಕಿಬಿಡ್ತಾ ಕೃಷ್ಣ? ಇಲ್ಲ, ಇದು ಭಗವಂತನ ಅತೀಂದ್ರಿಯ ಶಕ್ತಿಯ ವ್ಯವಸ್ಥೆ. ಯಾವುದು ಸುಮ್ಮನೆ ನಡೆಯುವುದಿಲ್ಲ. ನಥಿಂಗ್ ಹ್ಯಾಪನ್ಸ್ ಆಕ್ಸಿಡೆಂಟ್ಲಿ. ಇಲ್ಲಿ ಎಲ್ಲದಕ್ಕೂ ಒಂದು ಕಾರಣ ಅಂತಿದೆ. ನಮಗೆಲ್ರಿಗೂ ಈ ಭಗವದ್ಗೀತೆಯ ಸಂದೇಶವನ್ನ ತಿಳಿಯುವಂತಹ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ, ಕೃಷ್ಣ ನಮ್ಮನ್ನ ಚೂಸ್ ಮಾಡಿದ್ದಾರೆ, ಗುರುಗಳು ನಮ್ಮನ್ನ ಚೂಸ್ ಮಾಡಿದ್ದಾರೆ. ಈ ಪಥದಲ್ಲಿ ನಾವು ಮುಂದೆ ಹೋಗ್ಬೇಕು. ಯಾಕಂದ್ರೆ ಒಂದು ಸಲ ಚೂಸ್ ಮಾಡಿದರೆ ಏನು, ನಮ್ ತುದಿ ತಲುಪೋ ತನಕ ಕೃಷ್ಣ ಬಿಡುದಿಲ್ಲ ನಮ್ಮ ಕೈಯನ್ನ. ಯಾಕೆ ಆಗ್ಲೇ ಹೇಳಿದಾರಲ್ಲ, ನನ್ನ ಹೃದಯದಲ್ಲಿ ಭಕ್ತಿಯು ತುಂಬಿದೆ. ಅದು ಯಾರಿಗೋಸ್ಕರ? ಭಕ್ತರಿಗೋಸ್ಕರ, ಬೇರೆ ಯಾರಿಗೋಸ್ಕರ ಅಲ್ಲ, ಭಕ್ತರಿಗೋಸ್ಕರ. ಅಂತ ಅದ್ಭುತವಾದ ಅವಕಾಶ ನಮಗೆ. ಮಾಯಾವಾದಿ ಸಿದ್ಧಾಂತದ ಸೋಂಕು ನಮಗೆ ತಟ್ಲೇಬಾರದು. ಅದು ಇದ್ರೆ ಹೃದಯದಲ್ಲಿ ಅದನ್ನ ಫುಲ್ ಏನೋ ಹಾಕಿ ತೊಳೆದು ಬಿಸಾಕ್ಬೇಕು. ಹೇಗೆ ಬಿಸಾಕ್ಬೇಕು ನಮ್ಗೆಲ್ಲರಿಗೂ ಗೊತ್ತುಂಟು. ಹರೇ ಕೃಷ್ಣ ಮಹಾಮಂತ್ರವನ್ನ ತುಂಬಾ ಫೋಕಸ್ ಮಾಡಿ ಜಪ ಮಾಡಬೇಕು. ಮಾಯಾವಾದಿ ಸಿದ್ಧಾಂತದ ಸೋಂಕಿನಿಂದ ಕೃಷ್ಣನನ್ನು ತೆಗಳುವವರಲ್ಲಿ ಕೆಲವರು ಆತನು ಸಾಮಾನ್ಯ ಮನುಷ್ಯ ಎಂದು ತೋರಿಸಿ ಕೊಡಲು ಶ್ರೀಮದ್ ಭಾಗವತದಿಂದ ಈ ಕೆಳಗಿನ ಶ್ಲೋಕವನ್ನು ಉದ್ಧರಿಸುತ್ತಾರೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ ಸದಾ. 3ನೇ ಸ್ಕಂದ 29ನೇ ಶ್ಲೋಕ, 29ನೇ ಅಧ್ಯಾಯ 21ನೇ ಶ್ಲೋಕ. ಪರಮ ಪ್ರಭುವು ಪ್ರತಿಯೊಂದು ಜೀವಿಯಲ್ಲಿ ಇದ್ದಾನೆ. ಹೇಗಿದ್ದಾನೆ ನಮಗೆಲ್ಲರೂ ಗೊತ್ತುಂಟು. ಕೃಷ್ಣನಾಗಿ ಅಲ್ಲ,
ನಮಗೆಲ್ರಿಗೂ ಕೃಷ್ಣನಾಗಿ ಕಂಡ್ರೆ ಕೂಡ ಎಲ್ಲರ ವಿಚಾರದಲ್ಲಿ ಏನು, ಅವನು ಪರಮಾತ್ಮನಾಗಿ. ಕೃಷ್ಣನನ್ನು ತೆಗಳುವ ಅನಧಿಕೃತ ವ್ಯಕ್ತಿಗಳ ವ್ಯಾಖ್ಯಾರ್ಥವನ್ನು ಅನುಸರಿಸುವ ಬದಲು ಜೀವ ಗೋಸ್ವಾಮಿ ಅಥವಾ, ಒಂದು ನಿಮಿಷ ಯಾರು ಮಾಡ್ತಾರೆ, ಹಾ, ಜೀವ ಗೋಸ್ವಾಮಿಯವರು, ಕ್ಷಮಿಸಿ, ಇಲ್ಲಿಂದ ಓದ್ತಾ ಇದ್ದೀನಿ. ಕೃಷ್ಣನನ್ನು ತೆರಳುವ ಅನಧಿಕೃತ ವ್ಯಕ್ತಿಗಳ ವ್ಯಾಖ್ಯಾರ್ಥವನ್ನು ಅನುಸರಿಸುವ ಬದಲು, ಅದಕ್ಕೇನು ಅಧಿಕೃತತೆ ಇಲ್ಲ, ಎಲ್ಲಿ ಶಾಸ್ತ್ರದ ರೆಫರೆನ್ಸ್ ಇಲ್ಲ. ಆದರೆ ಜೀವ ಗೋಸ್ವಾಮಿ ಮತ್ತು ವಿಶ್ವನಾಥ ಚಕ್ರವರ್ತಿ ಠಾಕೂರರಂತವರ ಮಾರ್ಗದರ್ಶನದಲ್ಲಿ ಈ ಶ್ಲೋಕವನ್ನು ಗಮನಿಸುವುದು ಉತ್ತಮ. ಏನ್ ಹೇಳ್ತಾರೆ ಅಲ್ಲಿ? ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುತ್ತಾ ಜೀವ ಗೋಸ್ವಾಮಿಯವರು ಸ್ವಾಂಶ ವಿಸ್ತರಣೆಯಲ್ಲಿ, ಸ್ವ ಅಂಶ ವಿಸ್ತರಣೆಯಲ್ಲಿ ಕೃಷ್ಣನೇ ಅವನ ವಿಸ್ತಾರವಾಗಿ ಹೇಗೆ ಬರ್ತಾನೆ? ಪರಮಾತ್ಮನಾಗಿ ಸಕಲ ಚರಾಚರಗಳಲ್ಲಿ ಇದ್ದಾನೆ. ಆದುದರಿಂದ ಅರ್ಚಾಮೂರ್ತಿಗಷ್ಟೇ, ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಪರಮಪ್ರಭುವಿನ ರೂಪಕ್ಕಷ್ಟೇ ಗಮನ ಕೊಟ್ಟು ಇತರ ಜೀವಿಗಳನ್ನು ಗೌರವಿಸದಿರುವ ನವಶಿಷ್ಯನು ದೇವಾಲಯದಲ್ಲಿರುವ ದೇವರ ರೂಪವನ್ನು ನಿರರ್ಥಕವಾಗಿ ಪೂಜೆ ಮಾಡುತ್ತಾನೆ ಎಂದು ಹೇಳಿದ್ದಾರೆ. ಇದನ್ನು ಅರ್ಥ ಮಾಡುವ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ನಮ್ಮೆಲ್ಲರ ಹೃದಯದಲ್ಲಿ ಯಾರಿದ್ದಾನೆ? ಭಗವಂತ ಪರಮಾತ್ಮನ ರೂಪದಲ್ಲಿ ಇದ್ದಾನೆ. ಅಂದ್ರೆ ನಾವೆಲ್ಲರೂ ನಡೆದಾಡುವ ಏನು? ನಡೆದಾಡುವ ಹೇಳಿ, ಏನು ನಡೆದಾಡುವ ವಿಗ್ರಹ ಇರುವುದು ಎಲ್ಲಿ? ಹರೇ ಕೃಷ್ಣ, ನಾನು ಕೇಳಿಸ್ತಾ ಇದೆಯಾ? ವಿಗ್ರಹ ಇರುವುದು ಎಲ್ಲಿ? ದೇವಸ್ಥಾನ. ನಾವೆಲ್ಲ ನಡೆದಾಡುವ ದೇವಸ್ಥಾನ. ಇಲ್ಲಿ ಇರುವ ದೇವರು ಯಾರು? ಪರಮಾತ್ಮ. ಪರಮಾತ್ಮ. ಆತ್ಮ ಅಂತ ಹೇಳಿದ್ರೆ ಮುಗೀತು ಕತೆ. ಇಲ್ಲಿರುವ ದೇವರು ಅಂದ್ರೆ ವಿಗ್ರಹ ಪರಮಾತ್ಮ. ಇಲ್ಲಿ ಏನು ನವಶಿಷ್ಯ ಏನ್ ಮಾಡ್ತಾನೆ? ಭಕ್ತಿಯಲ್ಲಿ ಹೊಸತಾಗಿ ಬಂದವರು ಏನ್ ಮಾಡ್ತಾರೆ? ದೇವಸ್ಥಾನದಲ್ಲಿರುವ ದೇವರ ವಿಗ್ರಹನಿಗೆ ಜಾಸ್ತಿ ರೆಸ್ಪೆಕ್ಟು, ಭಕ್ತರಿಗೆ ರೆಸ್ಪೆಕ್ಟೇ ಇಲ್ಲ. ಭಕ್ತರಿಗೆ ರೆಸ್ಪೆಕ್ಟೇ ಇಲ್ಲ. ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ ಅಂತ ಹೇಳಿ ನಾವೆಲ್ಲ ಕೇಳಿದೀವಿ ಈ ಶ್ಲೋಕ. ಇದರಲ್ಲಿ ಏನ್ ಹೇಳಿದೆ ಅಂದ್ರೆ, ಭಗವಂತನ ಆರಾಧನೆಗಿಂತ ಭಗವಂತನ ಭಕ್ತರ ಆರಾಧನೆ ಶ್ರೇಷ್ಠ ಅಂತ ಹೇಳಿದ್ದಾರೆ. ಆದ್ರೆ ಕನಿಷ್ಠ ಏನ್ ಮಾಡ್ತಾನೆ? ಅದನ್ನು ತಗೊಳ್ಳೋದೇ ಇಲ್ಲ. ಎಲ್ಲರಿಗೂ ಅಫೆಂಡ್ ಮಾಡ್ತಾನೆ, ಎಲ್ಲರಿಗೂ ಅಪರಾಧ ಮಾಡ್ತಾನೆ. ಯಾಕಂದ್ರೆ ಅವನು ಕೂತ್ಕೊಂಡು ಧ್ಯಾನ ಮಾಡೋದು ಕೃಷ್ಣನನ್ನು ಮಾತ್ರ, ಕೃಷ್ಣನ ವಿಗ್ರಹವನ್ನ. ಆದ್ರೆ ನಮಗೆ ಗೊತ್ತಿಲ್ಲ ಆ ಒಂದು ಮೂರ್ತಿ, ಆ ಒಂದು ರೂಪಕ್ಕೆ ಹೇಗೆ ನಮಗೆ ಗೊತ್ತಾಗೋದು ಆ ರೂಪ ಕೃಷ್ಣ ಅಂತ ಹೇಳಿ? ಆ ರೂಪ ಕೃಷ್ಣ ಅಂತ ಹೇಳಿ ಹೇಗೆ ಗೊತ್ತಾಗೋದು? ಈಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೇವೆ, ಒಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ವ್ಯತ್ಯಾಸ ನೋಡಿದ್ದೇವೆ. ಅದು ಆ ಕೃಷ್ಣ, ಇದು ಈ ಕೃಷ್ಣ, ಅದು ಅವರು, ಅದು ಇವರು ಅಂತ ಹೇಳ್ತೇವೆ. ಯಾರು ಹೇಳಿಕೊಟ್ರು ನಮಗೆ? ಗುರುಗಳು. ಗುರುಗಳು ಮಾತ್ರನಾ? ಅಪ್ಪ ಅಮ್ಮ. ಅಪ್ಪ ಅಮ್ಮ. ಓಕೆ ಓಕೆ. ಶಾಸ್ತ್ರ, ಗುರು ಸಾಧು ಶಾಸ್ತ್ರ. ಶಾಸ್ತ್ರ ಏನು ಬರ್ದಿದೆ? ಯಶ್ಯಾಮ ಸುಂದರ, ಆಮೇಲೆ ತ್ರಿಭಂಗ ಲಲಿತಂ. ಈ ರೀತಿಯಲ್ಲಿ ಹೇಗೆ ಒಂದು ವಿಗ್ರಹ ಇರಬೇಕು ಅಂತ ಹೇಳಿ ಕರೆಕ್ಟ್ ಆಗಿ ಅದರದ್ದು ಇಂಚಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಅನುಗುಣವಾಗಿ ಗುರುಗಳು ನಮಗೆ ಆ ವಿಗ್ರಹವನ್ನು ಕೆತ್ತಿಸಿ ಅದರ ಪೂಜೆ ಮಾಡುವ ವ್ಯವಸ್ಥೆ ಮಾಡ್ತಾರೆ, ಗುರುಗಳು ಅಥವಾ ವೈಷ್ಣವರು. ಇದನ್ನು ನೋಡಿದವರು ಯಾರು? ವೈಷ್ಣವರು. ಇದನ್ನು ಬರೆದವರು ಯಾರು? ಸಾಕ್ಷಾತ್ ಭಗವಂತ ಮತ್ತು ಭಕ್ತರು. ಆದ ಕಾರಣ ಇದು ವಿಜ್ಞಾನಕ್ಕೂ ಮಿಲಿಕದ ವಿಚಾರ. ವಿಜ್ಞಾನದಲ್ಲಿ ಇದನ್ನು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ ಕಾರಣ ಇದು ನಿಜವಾದ ವಿಜ್ಞಾನ, ಸತ್ ವಿಜ್ಞಾನ. ಇದು ಒಂದ್ಸಲ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮಗೆ ಗೊತ್ತಾಗ್ತದೆ, ಸುಮ್ಮನೆ ಯಾವುದೋ ಒಂದು ದೇವರನ್ನು ನಾವು ವರ್ಷಿಪ್ ಮಾಡ್ತಾ ಇಲ್ಲ. ಇದಕ್ಕೆ ಶಾಸ್ತ್ರ ಸಮ್ಮತವಾದಂಥದ್ದು. ಹೇಗೆ ನಾವು ಯಾವುದೋ ಒಂದು ವಿಚಾರವನ್ನ, ಉದಾಹರಣೆಗೆ ಕಾರನ್ನ ಕಲಿಬೇಕಿದ್ರೆ ಯಾವ್ದು ಹೇಗೆ ಹೇಗೆ ಅಂತ ಹೇಳಿ ನಮಗೆ ಹೇಳಿಕೊಡುವಾಗ ಕಲಿತೇವೆ. ಸ್ವಲ್ಪ ದಿವಸ ಆಗುವಾಗ ಕಲಿತಾ ನಾವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೇವೆ, ಹೌದಲ್ವಾ?
ಫಸ್ಟ್ ದಿವಸವೇ ನನಗೆ ಆಗುದಿಲ್ಲ ಅಂತ ಬಿಟ್ರೆ, ಉದಾಹರಣೆಗೆ ಕಾರು ಕಲೀಲಿಕ್ಕೆ ಹೋಗ್ತೇವೆ. ಹೆಚ್ಚಿನವರಿಗೆ ಕಾರು ಗೊತ್ತಿರಬಹುದು. ಕಾರು ಕಲೀಲಿಕ್ಕೆ ಹೋಗುವಾಗ ಲೋಕೋಮೋಟರ್ ಏನ್ ಹೇಳ್ತಾರೆ ಅದಕ್ಕೆ, ಹೇಗೆ ಏನ್ ಹೇಳ್ತಾರೆ ಅದಕ್ಕೆ? ಅದು ಒಂಥರ ಕಾರ್ ಅಲ್ಲ, ಕಾರಿನ ಹಾಗೆ ಕಾಣುವುದಲ್ಲಿ ಕೂತ್ಕೊಳ್ಳಿಸಿ ಎಲ್ಲ ಹೀಗೆ ಈಗ ಮಾಡಿಸ್ತಾರೆ, ಎಲ್ಲ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೋಸ್ಕರ. ಅದಕ್ಕೆ ಏನ್ ಹೇಳ್ತಾರೆ? ಯಾರಿಗಾದ್ರೂ ಅಂದಾಜಿ ಆಯ್ತಲ್ಲ. ನಿಜವಾದ ಕಾರಲ್ಲಿ ಕೂತ್ಕೊಳ್ಳಿಸುವುದಿಲ್ಲ, ಕಾರಿನ ಹಾಗೆ ಕಾಣುವುದು ಕೆಲವು ಟಿವಿಯಲ್ಲಿ ಕಾಣುತ್ತದೆ. ಮಾಡೆಲ್, ಹಾ, ಕಾರ್ ಮಾಡೆಲ್. ಮಾಡೆಲ್ ಆಯ್ತಾ, ಆ ಮಾಡೆಲ್ ನಲ್ಲಿ ಕೂತ್ಕೊಳ್ಳಿಸಿ ಅದು ಇದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಆಗ ನಮಗೆ ಅನ್ನಿಸ್ತದೆ ಇದು ಸಾಧ್ಯವೇ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ಡೇ ಕಾರ್ನಲ್ಲಿ ಕೂತ್ಕೊಳ್ಳಿಸಿ ಏನೋ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಕ್ಲಚ್, ಇದು ಬ್ರೇಕ್, ಅದು ಇದು ಅಂತ ಹೇಳಿ ತಲೆಗೆ ಹೋಗುದಿಲ್ಲ. ಆಮೇಲೆ ರೆಗ್ಯುಲರ್ ಕಲ್ತಾದ ಮೇಲೆ ಅದು ಎಕ್ಸ್ಪರ್ಟ್ ಆಗ್ತದೆ. ಅದೊಂದು ಸೈನ್ಸ್ ಅಲ್ವಾ? ಹೀಗೀಗೆ ಮಾಡಿದ್ರೆ ಹೀಗೀಗೆ ಆಗ್ತದೆ. ಅದೇ ರೀತಿಯಲ್ಲಿ ಭಕ್ತಿಯು ಸೈನ್ಸ್. ಆದ್ರೆ ಇದು ಉತ್ಕೃಷ್ಟವಾದ ಸೈನ್ಸ್ ಆದ ಕಾರಣ ನಮಗೆ ಅಷ್ಟು ಬೇಗನೆ ಗೊತ್ತಾಗುದಿಲ್ಲ. ನಮಗೆ ಮ್ಯಾಥ್ಸ್ ಆದ್ರೂ ಗೊತ್ತಾಗ್ತದೆ, ಕೆಮಿಸ್ಟ್ರಿ ಆದ್ರೂ ಗೊತ್ತಾಗ್ತದೆ, ಆದ್ರೆ ಭಕ್ತಿಯಲ್ಲಿ ನಮಗೆ ಗೊತ್ತಾಗುದಿಲ್ಲ. ಅದಕ್ಕೋಸ್ಕರ ಈ ರೀತಿಯ ಪ್ರಶ್ನೆ ನಮಗೆಲ್ಲ ಉದ್ಭವ ಆಗುವ ಪ್ರಶ್ನೆ. ಯಾಕೆ? ಅದಷ್ಟು ಸುಲಭ ಇಲ್ಲದ ಕಾರಣ ಪ್ರಶ್ನೆ. ನೋಡ್ಲಿಕ್ಕೆ ಸುಲಭ ಅಂತ ಅನ್ನಿಸ್ತದೆ. ಮುಂದೆ ಹೋಗೋಣ. ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುತ್ತಾ ಜೀವ ಗೋಸ್ವಾಮಿಯವರು ಸ್ವಾಂಶ ವಿಸ್ತರಣೆಯಲ್ಲಿ ಅದಾಯ್ತು. ಕನಿಷ್ಠ ಭಕ್ತ ಏನು ಮಾಡ್ತಾನೆ ಅಂತ ನಮಗೆ ಅರ್ಥ ಆಯ್ತು. ಕನಿಷ್ಠ ಭಕ್ತ ಏನ್ ಮಾಡ್ತಾನೆ? ದೇವರಿಗೆ ರೆಸ್ಪೆಕ್ಟ್ ಕೊಡ್ತಾನೆ, ಅರ್ಚ ಮೂರ್ತಿಗೆ ಅಂದ್ರೆ ವಿಗ್ರಹಕ್ಕೆ ರೆಸ್ಪೆಕ್ಟ್ ಕೊಡ್ತಾನೆ, ವೈಷ್ಣವರಿಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ. ಅದರ ಅರ್ಥ ಏನು? ಅವನು ವಿಗ್ರಹಕ್ಕೆ ಪೂಜೆ ಮಾಡಿದ್ದು ವ್ಯರ್ಥ ಅಂತ ಹೇಳಿ ನಿರರ್ಥಕವಾಗಿ ಪೂಜೆ ಮಾಡುತ್ತಾನೆ ಎಂದು ಹೇಳಿದ್ದಾರೆ. ಯಾಕೆಂದ್ರೆ ಅಲ್ಲಿ ಇರುವಂತ ಭಗವಂತನನ್ನ ನೋಡ್ತಿದ್ದಾನೆ, ಪ್ರತಿಯೊಬ್ಬನ ಹೃದಯದಲ್ಲಿರುವ ಭಗವಂತನನ್ನ ನೋಡ್ತಾ ಇಲ್ಲ. ಅವರೆಲ್ಲ ಸಾಮಾನ್ಯ ವ್ಯಕ್ತಿಗಳು, ನನ್ನ ಹಾಗೆ ಇನ್ನೊಬ್ಬ ಅಂತ ತಿಳ್ಕೊಳ್ತಾ ಇದ್ದೇವೆ. ಅವರ ಪ್ರತಿಯೊಂದು ಹೃದಯದಲ್ಲೂ ಪ್ರತಿಯೊಂದು ಅಣುಗಳಲ್ಲೂ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳುವನು ಭಕ್ತನಲ್ಲಿ ಇನ್ನೂ ಸ್ವಲ್ಪ ಮುಂದೆ ಬರ್ತಾನೆ. ಪ್ರಭುವಿನ ಭಕ್ತರಲ್ಲಿ 3 ಬಗೆಯವರಿದ್ದಾರೆ. ಕನಿಷ್ಠ ನವಶಿಷ್ಯನು ಅತ್ಯಂತ ಕೆಳಗಿನ ಹಂತದಲ್ಲಿದ್ದಾನೆ. ನವಶಿಷ್ಯ ಅಂದ್ರೆ ಹೊಸತ್ತಾಗಿ ಬಂದದ್ದು, 1 ದಿನ 2 ದಿನ 5 ದಿನ. ನವಶಿಷ್ಯ ಭಕ್ತನು ಇತರ ಭಕ್ತರಿಗೆ ಕೊಡುವುದಕ್ಕಿಂತ ಹೆಚ್ಚು ಗಮನವನ್ನು ದೇವಸ್ಥಾನದಲ್ಲಿರುವ ಮೂರ್ತಿಗೆ ಕೊಡುತ್ತಾನೆ. ಆದುದರಿಂದ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇಂತಹ ಮನೋಧರ್ಮವನ್ನು ತಿದ್ದಬೇಕು ಎಂದು ಎಚ್ಚರ ಹೇಳಿದ್ದಾರೆ. ಅದ ಕಾರಣ ನಮಗೆ ಯಾರಿಗಾದ್ರೂ ಆ ಮನೋಧರ್ಮ ಇತ್ತು ಅಂತ ಹೇಳಿದ್ರೆ ಈಗ ತಿದ್ದಬೇಕಾಗ್ತದೆ. ಎಲ್ಲರಿಗೂ ಸಮಾನವಾದಂತ ಹಾಗೆ ಅಂತೇಳಿ ದೇವರಿಗೆ ನಮಸ್ಕಾರ ಹಾಕುವಾಗ ಯಾರಾದ್ರೂ ಬಂದ್ರು ಅಂತ ಹೇಳಿ ದೇವರ ಮುಂದೆ ಬೇರೆಯವರಿಗೂ ನಮಸ್ಕಾರ ಮಾಡುವುದಲ್ಲ. ಅದಕ್ಕೊಂದು ಪದ್ಧತಿ ಅಂತ ಇದೆ. ಆ ಪದ್ಧತಿಗೆ ಅನುಸಾರವಾಗಿ ನಾವು ಮಾಡಬೇಕು. ಪರಮಾತ್ಮ ಸ್ವರೂಪದಲ್ಲಿ ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲೂ ಇರುವುದರಿಂದ ಪ್ರತಿಯೊಬ್ಬನೂ ಪರಮ ಪ್ರಭುವಿನ ಸಾಕಾರ ರೂಪ ಅಥವಾ ದೇವಾಲಯ ಎನ್ನುವುದನ್ನು ಭಕ್ತನು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಉತ್ಕೃಷ್ಟವಾದ್ದು ಇದು ಸಮಾಚಾರ. ಪ್ರಭುವಿನ ದೇವಾಲಯಕ್ಕೆ ಗೌರವ ಕೊಡುವಂತೆ ಪರಮಾತ್ಮನು ವಾಸಿಸುವ ಒಂದೊಂದು ದೇಹಕ್ಕೂ ಗೌರವವನ್ನು ಕೊಡಬೇಕು. ಪ್ರಭುವಿನ ದೇವಾಲಯಕ್ಕೆ ಗೌರವ ಕೊಡುವಂತೆ ಪರಮಾತ್ಮನು ವಾಸಿಸುವ ಒಂದೊಂದು ದೇಹಕ್ಕೂ ಗೌರವವನ್ನು ಕೊಡಬೇಕು. ಪ್ರತಿಯೊಬ್ಬನಿಗೂ ಉಚಿತವಾದ ಗೌರವವನ್ನು ನೀಡಬೇಕು. ಇದೇನು ಉಚಿತವಾದ ಗೌರವ ಅಂತ ಹೇಳಿದ್ರೆ? ಇದು ಇಂಗ್ಲಿಷಲ್ಲಿ ಏನಿದೆ ಮಾತಾಜಿ? ಯಾರ್ಯಾರಿಗೆ ಯಾವ್ಯಾವ ತರದ ಗೌರವ ಕೊಡ್ಬೇಕು ಅದ ಅಕಾರ್ಡಿಂಗ್ ಟು ದೇರ್ ಅಂದ್ರೆ ಅವರ ಅವರವರಿಗೆ ಸರಿಯಾದ ಕೆಪಾಸಿಟಿ ಅಲ್ಲ, ಉಚಿತವಾದ್ರೆ ಫ್ರೀ ಅಂತ ಪ್ರಭುಜಿ. ಉಚಿತ ಅಂದ್ರೆ ಉಚಿತ ಅಂದ್ರೆ ಫ್ರೀ ಅಲ್ಲ, ಇಲ್ಲಿ ಫ್ರೀ ಅಲ್ಲ. ಪರಮಾನುಸಾರ ಡಾಕ್ಟ್ರಿಗೆ ಅವರ ಇಷ್ಟಾನುಸಾರ ಇಲ್ಲ, ಯಾವ್ದು ಕಲ್ತಿರ್ತಾರೋ ಅವ್ರವರಿಗೆ ಆ ತರ ಕೆಲಸ ಸಿಗತ್ತಲ್ಲ ಪ್ರಭುಜಿ, ಆ ತರ. ಅದು ಕರೆಕ್ಟ್. ಇಲ್ಲಿ ಉಚಿತವಾದ ಅಂದ್ರೆ ಯೋಗ್ಯತೆಗೆ ತಕ್ಕ. ಧನ್ಯವಾದ ಮಾತಾಜಿ. ಪ್ರತಿಯೊಬ್ಬನಿಗೂ ಅವನವನ ಯೋಗ್ಯತೆಗೆ ತಕ್ಕವಾದ ಗೌರವವನ್ನು ನೀಡಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ದೇಹದಲ್ಲಿ ದೇವರಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಹೋಗಿ ನಮಸ್ಕಾರ ಮಾಡೋದಲ್ಲ. ಕತೆ ಗೌರವಾನುಸಾರ. ಅಂದ್ರೆ ಹೃದಯದಲ್ಲಿ, ಉದಾಹರಣೆಗೆ ಕನಿಷ್ಠನಿಗೆ ಹೇಗೆ ಕೊಡಬೇಕು, ಪ್ರಾಕೃತ ಭಕ್ತನಿಗೆ ಹೇಗೆ ಕೊಡಬೇಕು, ಆಮೇಲೆ ಬೇರೆ ಬೇರೆ ರೀತಿಯ ಭಕ್ತರು ಇರ್ತಾರೆ, ಬೇರೆ ಬೇರೆ ರೀತಿಯ ವ್ಯಕ್ತಿತ್ವಗಳು ಇರ್ತಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಗೌರವವನ್ನು ಕೊಡಬೇಕು. ನಮಗೆ ಗೊತ್ತಾಗ್ಬೇಕು ಅದು ಹೇಗೆ ಅಂತ ಹೇಳಿ. ನಾವು ಆ ಡಿವಿಷನ್, ನಮ್ಗೆ ಯಾರು ಹೇಗೆ ಅಂತ ಗೊತ್ತಾಗುವಷ್ಟು ನಾವು ಭಕ್ತಿಯಲ್ಲಿ ಬೆಳಿಬೇಕು. ಯಾರು ಭಗವಂತನ ಕಡೆ ಎಷ್ಟು ಭಕ್ತಿ ಇದೆ ಅಂತ ಹೇಳಿ ತಿಳ್ಕೊಳ್ಳುವಷ್ಟು ನಾವು ಭಕ್ತಿಯಲ್ಲಿ ಡೆವಲಪ್ ಆಗ್ಬೇಕು.
ಆದ್ರೆ ಯಾರನ್ನು ಕೂಡ ಅಲಕ್ಷ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ಯಾರನ್ನು ಕೂಡ ಅಲಕ್ಷ್ಯ ಮಾಡಬಾರದು. ಅದರ ಅರ್ಥ ಏನು, ಎಲ್ರಿಗೂ ಒಂದೇ ರೀತಿಯಲ್ಲಿ ಗೌರವ ಕೊಡುದು ಅಂತ ಅಲ್ಲ. ಆದ್ರೆ ನಮ್ಮ ಹೃದಯದಲ್ಲಿ ಗೊತ್ತಿದೆ ಅಲ್ಲಿ ಪರಮಾತ್ಮ ಪ್ರತಿಯೊಬ್ಬನ ದೇಹದಲ್ಲೂ ಇದ್ದಾನೆ, ಅದೆಲ್ಲವೂ ದೇವಸ್ಥಾನ. ಆದರೆ ಅವರ ಮನಸ್ಸು ಕಲುಷಿತ ಆದ ಕಾರಣ ನಾವು ಅವರಿಗೆ ಅಷ್ಟು ದೊಡ್ಡ ರೆಸ್ಪೆಕ್ಟ್ ಕೊಟ್ರೆ ಏನಾಯ್ತು, ವಾಪಸ್ ನಮಗೆ ಬರ್ತದೆ ಪ್ರಾಬ್ಲಮ್. ಅದಕ್ಕೆ ನೋಡ್ಕೊಂಡು ಮಾಡಬೇಕು ಅಂತ ಹೇಳುದ್ರ ಅರ್ಥ ಉಚಿತವಾದ ಅಂತ ಹೇಳಿ. ದೇವಾಲಯ ಪೂಜೆಯನ್ನು ತೆಗಳುವ ಅನೇಕ ಮಂದಿ ನಿರಾಕಾರವಾದಿಗಳು ಇದ್ದಾರೆ. ದೇವಾಲಯ ಪೂಜೆ ಅಂತ ಹೇಳೋಕ್ಕಿಂತ ಇಲ್ಲಿ ಏನದು ಆಕ್ಚುಲಿ ವಿಗ್ರಹ ಆರಾಧನೆ ಅಲ್ವಾ. ದೇವಾಲಯದ ಒಳಗಿರುವಂತಹ ವಿಗ್ರಹದ ಆರಾಧನೆ. ಜನರಲಿ ದೇವಾಲಯವನ್ನು ಯಾರು ಪೂಜೆ ಮಾಡೋದಿಲ್ಲಲ್ಲ, ವಿಗ್ರಹವನ್ನ. ದೇವಾಲಯ ಪೂಜೆಯನ್ನು ಅಂದ್ರೆ ವಿಗ್ರಹ ಆರಾಧನೆಯನ್ನು ತೆಗಳುವ ಅನೇಕ ಮಂದಿ ನಿರಾಕಾರವಾದಿಗಳು ಇದ್ದಾರೆ. ದೇವರು ಎಲ್ಲೆಲ್ಲಿಯೂ ಇದ್ದಾನೆ, ಆದುದರಿಂದ ಭಕ್ತನು ದೇವಾಲಯ ಪೂಜೆಗೆ ತನ್ನನ್ನು ಏಕೆ ಸೀಮಿತಗೊಳಿಸಬೇಕು ಎಂದು ಅವರು ಹೇಳುತ್ತಾರೆ. ಇದಕ್ಕೇನು ಉತ್ತರ? ನಾನು ಈಗಾಗಲೇ ಹೇಳಿದ್ದೇನೆ ಉತ್ತರ. ಏನು ಉತ್ತರ? ಶ್ರೀಲ ಪ್ರಭುಪಾದರು ಪೋಸ್ಟ್ ಆಫೀಸ್ನ ಉತ್ತರ ಕೊಡ್ತಾರೆ. ಶ್ರೀಲ ಪ್ರಭುಪಾದರು ಪೋಸ್ಟ್ ಆಫೀಸ್ನ ಉತ್ತರ ಯಾರಿಗಾದ್ರೂ ಗೊತ್ತಾ? ಪೋಸ್ಟ್ ಬಾಕ್ಸ್ ಹಾಕಿದ್ರೆ ಮಾತ್ರ ಕಾಗದ ಹೋಗಿ ಮುಟ್ತದೆ. ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಮಾತ್ರ ಕಾಗದ ಹೋಗಿ ತಲುಪುದು ಯಾರಿಗೆ ಬೇಕು ಅವರಿಗೆ. ಅದೇ ರೀತಿ ಭಗವಂತನ ಧಾಮಕ್ಕೆ ಹೋಗ್ಬೇಕಿದ್ರೆ ಅಲ್ಲಿಗೆ ಹೋಗ್ಬೇಕು, ಎಲ್ಲ ಕಡೆ ಇದ್ರೂ ಕೂಡ ಅಲ್ಲಿಗೆ ಹೋಗ್ಬೇಕು. ಯಾವುದೋ ಒಂದು ಡಬ್ಬಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ, ಕೃಷ್ಣನ ದೇವಸ್ಥಾನಕ್ಕೇ ಹೋಗ್ಬೇಕು. ಅದರಲ್ಲಿ ಕೂಡ ಸರಿಯಾದ ಪರಂಪರೆಗೆ ಅನುಗುಣವಾದಂತಹ ಅಷ್ಟು ಕರೆಕ್ಟ್ ಆಗಿ ಶಾಸ್ತ್ರ ಮುಖೇನ ಗೊತ್ತಾಗಿರುವಂತಹ ಶಾಸ್ತ್ರ ಮುಖೇನ ಹೇಗೆ ಕೆತ್ತಬೇಕು ಅಂತ ಹೇಳಿ ಕೆತ್ತಿ ಅದರ ಪ್ರತಿಷ್ಠಾಪನೆ ಮಾಡಿದಂತಹ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಶಾಸ್ತ್ರ. ಯಾಕೆ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ ಕಾರಣ ಇದು ಸೈಂಟಿಫಿಕಲಿ ಡನ್. ಏನು ದೇವಸ್ಥಾನ ಅಂತ ಹೇಳಿ ನಾವು ಏನ್ ಹೇಳ್ತಾರೆ ಅದಕ್ಕೆ, ಎಮೋಷನಲ್ ಆಗಿ ಹೋಗುದು ಇಲ್ಲ, ಅದು ಸೈಂಟಿಫಿಕ್ ಪ್ಲೇಸ್. ಎಮೋಷನಲ್ ಆಗಿ ಏನು ಹೋಗ್ಬೇಕಾಗಿಲ್ಲ. ಎಮೋಷನಲ್ ಅಲ್ಲಿ ಏನ್ ನಿಜವಾದ ಎಮೋಷನ್? ಭಕ್ತಿಯೇ ಎಮೋಷನ್. ಅಯ್ಯೋ ಅಲ್ಲಿ ಹೋದ್ರೆ ನಂದೆಲ್ಲ ನೆಮ್ಮದಿ ಸಿಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ. ಕರೆಕ್ಟ್, ಎಲ್ಲ ಆಗ್ತದೆ. ಯಾಕೆ ಆಗ್ತದೆ ಅದೆಲ್ಲ? ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ವ್ಯಕ್ತಿಯ ಶಕ್ತಿ ಅಲ್ಲಿ ಕೇಂದ್ರೀಕೃತವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಸೇರಿ ಏನ್ ಮಾಡ್ತಾರೆ? ಹರಿನಾಮದ ಜಪ ಮಾಡ್ತಾರೆ. ಅದಿಲ್ಲ, ಬೇಡಂಗಟ್ಟೆ ಮಾತಾಡ್ತಾರೆ, ಆಮೇಲೆ ಪೂಜೆ ಮಾಡುವನು ಸಿಗರೇಟ್ ಎಳಿತಾನೆ. ಎಲ್ಲಿದೆ ಭಗವಂತನ ಶಕ್ತಿಯಲ್ಲಿ? ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಆದ ಕಾರಣ ಪ್ರತಿಯೊಬ್ಬ ನಾವೆಲ್ಲರೂ ನಡೆದಾಡುವ ದೇವಸ್ಥಾನ ಅಂತ ಹೇಳುದು ಇದಕ್ಕೆ. ನಾವೆಲ್ಲ ಅಲ್ಲಿ ಹೋಗುವಾಗ ಅದಕ್ಕೆ ಶಕ್ತಿ ಬರುವುದು. ಬರೀ ಅದು ಮಾತ್ರ ಇದ್ರೆ ಹೇಗೆ ಶಕ್ತಿ ಬರುತ್ತದೆ? ದೇವರ ವಿಗ್ರಹಕ್ಕೆ ಶಕ್ತಿ ಇಲ್ಲ ಎಂಬ ಉದ್ದೇಶ ಅಲ್ಲ ಇಲ್ಲಿ. ಉದ್ದೇಶ ಏನು ಅಂತ ಹೇಳಿದ್ರೆ ಜನರು ಕೂಡ ಬೇಕು ಅಂತ ಹೇಳಿ, ಭಕ್ತರು ಕೂಡ ಬೇಕು. ಭಕ್ತರಿಲ್ಲದಿದ್ರೆ ಕೃಷ್ಣನಿಗೆ ನೆಮ್ಮದಿ ಇಲ್ಲ. ಅವನು ನಿಜವಾಗಿಯೂ ಆತ್ಮಾರಾಮ, ಆದರೆ ಅವನು ಭಕ್ತ ಪರಾಧೀನ. ದೇವರು ಎಲ್ಲೆಲ್ಲಿಯೂ ಇರುವುದಾದರೆ ಆತನು ದೇವಾಲಯದಲ್ಲಿ ಅಥವಾ ಮೂರ್ತಿಯಲ್ಲಿ ಇರುವುದಿಲ್ಲವೇ? ಸಾಕಾರವಾದಿಗಳು ನಿರಾಕಾರವಾದಿಗಳು ನಿರಂತರವಾಗಿ ಒಬ್ಬರೊಡನೊಬ್ಬರು ಜಗಳವಾಡುತ್ತಾರೆ. ಆದರೂ ಕೃಷ್ಣ ಪ್ರಜ್ಞೆಯಲ್ಲಿರುವ ಪರಿಪೂರ್ಣ ಭಕ್ತನಿಗೆ ಕೃಷ್ಣನು ಪರಮ ಪುರುಷನಾದರೂ ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಆತನು ಎಲ್ಲೆಲ್ಲಿಯೂ ಇದ್ದಾನೆ ಎಂದು ಗೊತ್ತು. ಗೋಲೋಕ ವೃಂದಾವನವು ಆತನ ವೈಯಕ್ತಿಕ ನಿವಾಸ. ಅವನು ಸದಾ ಅಲ್ಲಿಯೇ ವಾಸಿಸುತ್ತಾನೆ. ಆದರೂ ತನ್ನ ಶಕ್ತಿಯ ಬೇರೆ ಬೇರೆ ಅಭಿವ್ಯಕ್ತಿಗಳಿಂದ ಮತ್ತು ತನ್ನ ಪೂರ್ಣ ವಿಸ್ತರಣೆಯಿಂದ ಆತನು ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಯ ಎಲ್ಲ ಭಾಗಗಳಲ್ಲಿ ಎಲ್ಲೆಲ್ಲಿಯೂ ಇದ್ದಾನೆ. ಹೇಗಿದ್ದಾನೆ ನಮಗೆಲ್ಲ ಗೊತ್ತಾಯ್ತು, ಪರಮಾತ್ಮ ರೂಪದಲ್ಲಿ. ಹರೇ ಕೃಷ್ಣ. ಈಗ ನಿನ್ನೆಯ ಪ್ರಶ್ನೆಗೆ ಡಿಸ್ಕಷನ್ ಮಾಡುವ. ಯಾರಾದರೂ ಪ್ರಶ್ನೆ ಆಮೇಲೆ ಉತ್ತರ ಇದ್ರೆ ಡಿಸ್ಕಷನ್ ಮಾಡುವ. ಮಾತಾಜಿ ಬಂದಿದಾರಾ? ಇಲ್ಲ, ಪ್ರಶ್ನೆ ಕೇಳಿದ ಮಾತಾಜಿ ಇಲ್ಲ. ಇದಾರಾ? ಇಲ್ಲ. ಏನ್ ಪ್ರಶ್ನೆ ಆಗಿತ್ತು? ಯಾರಿಗಾದ್ರೂ ನೆನಪಿದ್ಯಾ? ಕೃಷ್ಣ ದೇವೋತ್ತಮ ಅಂತ ಹೇಳ್ತೀರಪ್ಪ ನೀವು, ಆದ್ರೆ ಅವರ ಸಂಬಂಧಪಟ್ಟವರೇ ಜಗಳ ಮಾಡಿ ಸತ್ತೋದ್ರಲ್ಲ. ಈ ತರ ಪ್ರಶ್ನೆಗಳು. ಅಥವಾ ಅವನು ಕೃಷ್ಣ 16,000 ಹೆಂಡತಿಯರನ್ನು ಇಟ್ಕೊಂಡಿದ್ದಾನಲ್ಲ. ಪ್ರಶ್ನೆ, ಉತ್ತರ ಏನು? ಇಷ್ಟು ನಾವು ಡಿಸ್ಕಷನ್ ಮಾಡಿದ ಮೇಲೆ ಉತ್ತರ ನಿಮಗೆ ಏನಾದರೂ ಹೊಳಿತಾ? ಅಥವಾ ನೀವು ಏನಾದರೂ ರಿಸರ್ಚ್ ಮಾಡಿ ಉತ್ತರ ಸಿಕ್ಕಿದ?
ನಾರಾಯಣ್ ಪ್ರಸಾದ್ ಪ್ರಭುಗಳೇ. ಹರೇ ಕೃಷ್ಣ ಪ್ರಭು. ಹ್ಮ್ ಪ್ರಭು, ನಾನು ಒಬ್ಬ ಮಹಾರಾಜನ ಹತ್ರ ಈ ಪ್ರಶ್ನೆ ಕೇಳಿದೆ ಪ್ರಭು. ಹ್ಮ್ ನಿಮಗೆ ಅದರದ್ದು ಸಾರಾಂಶ, ನಾ ಮಾತಾಡಿದ್ದು ಸಾರಾಂಶ ನಿಮ್ಗೆ ಕಳಿಸ್ಬಿಟ್ಟೆ ಆಗ್ಲೇ, ಇಮಿಡಿಯೇಟ್ ಆಗಿ ಮಾತಾಡಿದ ತಕ್ಷಣನೇ. ಹ್ಮ್ ಅದಕ್ಕೆ ಅವರು ಕೊಟ್ಟ ಉದಾಹರಣೆಗಳೆಲ್ಲ ಅದು ತುಂಬಾ ಅದ್ಭುತವಾಗಿತ್ತು ಪ್ರಭು. ಅದ್ಭುತ, ಕರೆಕ್ಟ್. ಅವರು ಹೇಳಿದ್ದು ಭಗವಂತ ಆ, ಆ, ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಭೂಮಿಗೆ ಬರುವಾಗ ಎಲ್ಲರನ್ನು ಕಳಿಸ್ತಾನೆ. ಫಸ್ಟ್ ಅವರ, ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ದು, ನಮ್ಮ ಪ್ರೈಮ್ ಮಿನಿಸ್ಟ್ರು ನಮ್ಮ ಬೆಂಗಳೂರಿಗೆ ಬರ್ಬೇಕಾದ್ರೆ ಎಲ್ಲ ಫಸ್ಟ್ ಅದು ಸೆಟ್ಟಿಂಗ್ಸ್ ಮಾಡ್ತಾರಲ್ಲ, ಫಸ್ಟ್ ಎಲ್ಲ ಆಫೀಸರ್ಸ್ ಎಲ್ಲ ಕಳಿಸಿ ಇಂಥ ಜಾಗದಲ್ಲಿ ಉಳ್ಕೊಳ್ತೀನಿ, ಇಂಥ ಜಾಗದಲ್ಲಿ ಇರ್ಬೇಕಾಗತ್ತೆ ಅಂತ ಕಳಿಸ್ಬೇಕಾದ್ರೆ ಅಲ್ಲಿ ಭಗವಂತನ ಅನುಯಾಯಿಗಳು ಅಂದ್ರೆ ಡೆಮಿಗಾಡ್ಸ್ನೆಲ್ಲ ಫಸ್ಟ್ ಕಳಿಸ್ಬಿಡ್ತಾನೆ. ಎಲ್ಲ ಫಸ್ಟ್ ನೀವು ಹೋಗಿರಿ, ನಾನು ಆಮೇಲೆ ಅಲ್ಲಿ ಬಂದು ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರೆಲ್ಲ ಫಸ್ಟ್ ಬಂದಿರ್ತಾರೆ, ಎಲ್ರು ದೇವಕಿ, ನಂದ ಮಹಾರಾಜ ಎಲ್ಲರೂ ಬಂದಿರ್ತಾರೆ ಫಸ್ಟ್. ಆಗ ಇವನು ಪ್ರತ್ಯೇಕಗೊಂಡು ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಇದಾಗಿರ್ತಾನೆ ಅವರು. ಆಮೇಲೆ ನಾನು ಹೇಳಿದ್ರು ಪ್ರಭು, ನಾನೆಲ್ಲ ಬೇಗ ಮರ್ತೋಗ್ಬಿಡ್ತೀನಿ ಪರವಾಗಿಲ್ಲ ಪ್ರಭು. ಪ್ರಭು. ನೀವು ಜ್ಞಾಪಕ ಇದೆಯಲ್ವಾ, ನೀವು ವಿವರಿಸಿದ್ರೆ ಚೆನ್ನಾಗಿರುತ್ತೆ ಪ್ರಭು. ಸರಿ. ಆ ಅವರು ಬೇರೆಲ್ಲ ಲೀಲೆಗಳನ್ನ ಹೇಳಿದ್ರು. ಹೌದು, ಹೇಳಿ. ನನಗೆ ನಿಮಗೆ ಎಲ್ರಿಗೂ ಗೊತ್ತಿದ್ದ ಲೀಲೆ ಅಲ್ವಾ? ಹೌದು. ಹೇಗಾಯ್ತು ಅಂತ ಶಾಸ್ತ್ರದಲ್ಲಿ ಇದೆ ಇದೆಲ್ಲ ಅಂತ ಹೇಳಿದ್ರು. ಆದ ಕಾರಣ ಲೀಲೆಯನ್ನ ಹೇಳಬೇಕು ಅಂತಲೇ ಏನಿಲ್ಲ ಪ್ರಭುಗಳೇ. ಅದರ ಸಾರಾಂಶ ಏನು ಅಂತ ಹೇಳಿದ್ರೆ, ಈ ರೀತಿ ಅವರು ಪ್ರೀ ಪ್ಲ್ಯಾಂಡ್ ಆಗಿ ಬಂದಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತದೆ, ಹೇಗೆ ನಂಬದವರನ್ನ ಹೇಗೆ ನಂಬಿಸುವುದು? ಇದು ಈ ಪ್ರಶ್ನೆ ಕೇಳುವವರು ಭಕ್ತರಲ್ಲ ಪ್ರಭುಗಳೇ. ನಾವು ಅವರ ಪ್ರಶ್ನೆನ ನಾವು ಕೇಳ್ತಾ ಇದ್ದೇವೆ, ಮಹಾರಾಜರ ಹತ್ರ ಆಗ್ಲಿ ಯಾರ ಹತ್ರ ಆದ್ರೆ. ಆದ್ರೆ ಜನರಲಿ ಭಕ್ತರ ಮನಸ್ಸಲ್ಲಿ ಇದು ಬರುವುದಿಲ್ಲ. ಬಂದ್ರು ಕೂಡ ಅದನ್ನು ಬೇಗನೆ ನೀವು ಹೇಳಿದ ಉತ್ತರ ಸಾಕು. ಯಾವುದು? ಈ ಲೀಲೆಗಳನ್ನು ಹೇಳಿದ್ರೆ ಅರ್ಥ ಆಯ್ತು ನಮಗೆ. ಹೌದು. ಆದ್ರೆ ಲೀಲೆಯನ್ನು ಹೇಳಿದ್ರೆ ಅದು ಲೀಲೆ ಸುಮ್ಮನೆ ಅಂತ ಹೇಳುದಿಲ್ವ ಅವರು? ಲೀಲೆಯನ್ನು ಕೇಳಲಿಕ್ಕೆ ರೆಡಿ ಇದ್ದಾರೆ. ಎದುರೆದುರೇ ಭಗವಂತ ಇರುವಾಗಲೇ ನಂಬದವರು, ಎದುರೆದುರೇ ಭಗವಂತ ಇರುವಾಗ ನಂಬದವರು ಇದನ್ನು ಹೇಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಕ್ಚುಲಿ. ಇದನ್ನು ಹೇಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಈಗ ನೀವು ಇದಕ್ಕೆ ಲೀಲೆಯ ಉತ್ತರ ಕರೆಕ್ಟ್ ಆಗಿ ಉತ್ತರ, ಅದು ಲೀಲೆ ಯಾವುದೆಲ್ಲ ಲೀಲೆ ಹೇಳಿದಿರಿ? ಉದಾಹರಣೆಗೆ ನೀವು ಹೇಳಿದ್ರಿ ಈಗ ಎಲ್ಲ ಸಮೇತ ಬರ್ತಾರೆ. ಉದಾಹರಣೆ ಪ್ರಧಾನಿಯದ್ದು ಕೊಟ್ಟಿದ್ದೀರಿ, ಬೆಂಗಳೂರಿಗೆ ಬರುವಾಗ ಸಮೇತ ಬರ್ತಾರೆ ಅಂತ. ಎರಡನೆಯದ್ದು, ಅವರು ಸಾಯ್ಬೇಕಿದ್ರೆ ಕಾರಣ ಏನು? ಎಲ್ಲರೂ ಯುದ್ಧ ಮಾಡಿ ಸಾಯ್ಬೇಕಿದ್ರೆ ಕಾರಣ ಏನು? ಒಬ್ಬ ಗಾಂಧಾರಿ ಶಾಪ ಒಂದಿತ್ತು. ಗಾಂಧಾರಿ ಶಾಪ ಒಂದಿತ್ತು. ಆಮೇಲೆ ಹೊಟ್ಟೆಯಲ್ಲಿ ಏನು, ಆ ಬ್ರಾಹ್ಮಣರ ಇದು ಯಾಗ ಮಾಡ್ತಾ ಇರುವಾಗ ಕೃಷ್ಣನ ಮಕ್ಕಳೆಲ್ಲ ಹೋಗಿ ಅಲ್ಲಿ ಇದು ಏನದು ಗರ್ಭಿಣಿ ಸ್ತ್ರೀ ತರ ಹೋಗಿ ಬ್ರಾಹ್ಮಣರ ಹತ್ರ ಪ್ರಶ್ನೆ ಕೇಳಿ, ಅದರಲ್ಲಿ ಒಬ್ಬ, ನೀವು ನಿಜವಾದ ಬ್ರಾಹ್ಮಣರೇ ಆದ್ರೆ ಈ ಹೊಟ್ಟೆಲಿ ಎಂತ ಮಗು ಇದೆ ಹೇಳ್ಬೇಕು ನೀವು ಅಂತ ಹೇಳಿದಾಗ ಬ್ರಾಹ್ಮಣರೆಲ್ಲ ಅವ್ರಿಗೆ ಶಾಪ ಕೊಡ್ತಾರೆ. ನಿಮ್ಮ ಹೊಟ್ಟೆಯಲ್ಲಿ ಇದೆ ಎಂತದ್ದು ಹುಟ್ಲಿ ಎಂತದ್ದು, ಆ ಇದರಿಂದಾನೇ ನಿಮ್ಗೆ ನಿಮ್ಮ ವಂಶ ನಿರ್ವಂಶ ಆಗ್ಲಿ ಅಂತ ಅಂದ್ಬಿಟ್ಟು ಶಾಪ ಕೊಡ್ತಾರೆ ಅವರು ಕೂಡ. ಅಲ್ಲ, ಇದೆಲ್ಲ ಹೇಗೆ ಉತ್ತರ ಆಗ್ತದೆ? ಭಕ್ತರಿಗೆ ಅರ್ಥ ಆಗ್ತದೆ, ಆದ್ರೆ ಆ ಭಕ್ತರು ಹೇಗಿದೆ ಅಂತ ತಗೊಳ್ಬಹುದು. ಇಷ್ಟೇ ನಿಮ್ಮ ಭಗವಂತ ಹೀಗೆ ಲೀಲೆ ಮಾಡಿ ಹೀಗೆ ಮಾಡುದ ನಿಮ್ಮ ಭಗವಂತ? ಇಷ್ಟೇನಾ ನಿಮ್ ಭಗವಂತ? ಭಕ್ತರಿಗೆ ಅರ್ಥ ಆಗ್ತದೆ, ಆ ಭಕ್ತರಿಗೆ ಏನ್ ಹೇಳ್ಬೇಕು ಅಂತ ಅಂದ್ಬಿಟ್ಟು ಪ್ರಶ್ನೆ ಅದಾಗಿತ್ತು. ಪ್ರಶ್ನೆ ಮಾತಾಜಿಯದ್ದು, ಯಾರು ಕೇಳ್ತಾ ಇರೋದು ಅದು ಪ್ರಶ್ನೆ. ಉತ್ತರ ಏನು? ಇನ್ನೊಂದು ಕ್ಲಾಸ್ ಬೇಕಾ? ಸಿಂಪಲ್, ಒಂದೇ ವರ್ಡ್ ಉತ್ತರ ಅದಕ್ಕೆ. ಹೇಳುದಾ? ಹೇಳ್ಬಿಡಿ. ಓಕೆ. ಕೃಷ್ಣ ಸರ್ವ ಪರಮೋತ್ತಮ, ಅವನನ್ನು ಪ್ರಶ್ನೆ ಹಾಕ್ಲಿಕ್ಕೆ ಏನು ಇಲ್ಲ. ಆದರೆ ಈ ಪ್ರಶ್ನೆ ಹಾಕುವವರಿಗೆ ಅರ್ಥ ಆಗ್ಲಿ ಅರ್ಥ ಆಗದೇ ಇರ್ಲಿ, ಅವರಿಗೆ ಅದರ ಬೆನಿಫಿಟ್ ಇದೆ. ಉತ್ತರ ಹೀಗೆ ಕೊಟ್ಟರು ತೊಂದರೆ ಇಲ್ಲ, ಹಾಗೆ ಕೊಟ್ಟರು ತೊಂದರೆ ಇಲ್ಲ. ಯಾಕಂದ್ರೆ ಕೃಷ್ಣ ಎಲ್ಲಿ ಕಾಲಿಟ್ರು ಅದರಿಂದ ಬೆನಿಫಿಟ್. ಉದಾಹರಣೆಗೆ ಯಾವುದೋ ಒಂದು ಶ್ಲೋಕದಲ್ಲಿದೆ,
ಏನ್ ಹೇಳ್ತಾರೆ ಅದಕ್ಕೆ? ಹರಿನಾಮವನ್ನ ಅವಹೇಳನ ಮಾಡಿ. ಚೆಕ್ ಮಾಡುವ. ಯಾರಿಗಾದ್ರು ನೆನಪಿದ್ಯಾ ಆ ಶ್ಲೋಕ? ಅವಹೇಳನವಾಗಿ ಅವಹೇಳನಕಾರಿಯಾಗಿ ಹೇಳಿದ್ರು ಕೂಡ. ಪಾರಿಹಾಸ್ಯಂ. ಪಾರಿಹಾಸ್ಯಂ. ವಾ. ಸ್ತೋಭಂ ಹೇಳನ. ಗೊತ್ತಿಲ್ಲ, ಬರ್ಲಿಕ್ಕೆ. ಸಿಕ್ತು ನೋಡಿ. ಹರಿನಾಮಕ್ಕೂ ಕೃಷ್ಣನಿಗೂ ಭಿನ್ನ ಇಲ್ಲ. ಆದ ಕಾರಣ ಹರಿನಾಮವನ್ನು ಡಿಸ್ಕಷನ್ ಮಾಡುವ. ನೋಡಿ, ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷ ಅಗಹರಂ ವಿದುಹು. ಎಷ್ಟು ಅದ್ಭುತ ನೋಡಿ. ಒನ್ ಹೂ ಚಾಂಟ್ಸ್ ದ ಹೋಲಿ ನೇಮ್ ಆಫ್ ದ ಲಾರ್ಡ್ ಈಸ್ ಇಮಿಡಿಯೇಟ್ಲಿ ಫ್ರೀಡ್ ಫ್ರಮ್ ದ ರಿಯಾಕ್ಷನ್ಸ್ ಆಫ್ ಅನ್ಲಿಮಿಟೆಡ್ ಸಿನ್ಸ್. ಆಯ್ತಾ? ಅದು ಓಕೆ. ಈವನ್ ಇಫ್ ಹಿ ಚಾಂಟ್ಸ್ ಇಂಡೈರೆಕ್ಟ್ಲಿ. ಈಗ ಕೃಷ್ಣನ ಬಗ್ಗೆ ಪ್ರಶ್ನೆ ಕೇಳಿದವರು ಕೃಷ್ಣನ ಬಗ್ಗೆ ಕೇಳಿ ಆಯ್ತಲ್ಲ ಪ್ರಶ್ನೆ. ಇಂಡೈರೆಕ್ಟ್ಲಿ ಅವರು ಕೃಷ್ಣ ಅಂತ ಹೇಳಿ ಆಯ್ತು. ಕೃಷ್ಣ ಯಾಕೆ ಹಾಗೆ ಮಾಡ್ತಾನೆ, ಕೃಷ್ಣ ಯಾಕೆ ಹೀಗೆ ಮಾಡ್ತಾನೆ, ಜೋಕಿಂಗ್ಲಿ ಹೇಳಿ ಆಗಿರ್ಬೋದು. ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಸುಮ್ಮನೆ ಖುಷಿಗೆ ಹರೇ ಕೃಷ್ಣ ಹರೇ. ಪ್ರಭುಪಾದ ಇರುವಾಗಲೇ ಒಂದು ಮ್ಯೂಸಿಕ್ ಬಂದಿತ್ತು. ಅದೇನು, ಏನದು ಯಾರಿಗಾದ್ರೂ ಗೊತ್ತಾ? ಹರೇ ಕೃಷ್ಣ ಮಹಾಮಂತ್ರವನ್ನು ಇಟ್ಟುಕೊಂಡು ಮಾರೋ ದಮ್ ಅಂತ ಹೇಳೋ ಒಂದು ಹಾಡು. ಶಿಲ ಪ್ರಭುಪಾದರು ಹೇಳಿದ್ರು, ಹೇಳಿ ಅವರಿಗೆ ಸಹಾಯ ಆಗ್ತದೆ ಅಂತ ಹೇಳಿದರು. ಆದ ಕಾರಣ ಭಗವಂತನ ನಾಮ, ಭಗವಂತನ ರೂಪದ ಬಗ್ಗೆ ಯಾರೇ ಹೇಗೇ ಬೇಕಿದ್ರೆ ಪ್ರಶ್ನೆ ಕೇಳಿ, ಅದಕ್ಕೆ ಯಾವುದೇ ಉತ್ತರ ಕೊಡ್ಲಿ ನೀವು. ಯಾವುದೇ ಉತ್ತರ ಅಂದ್ರೆ ಈಗ ಶಾಸ್ತ್ರದಲ್ಲಿ ಹೇಳಿದ್ದು, ಈಗ ಪ್ರಭುಗಳು ಹೇಳಿದ ಉತ್ತರ ಪರ್ಫೆಕ್ಟ್ ಉತ್ತರ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಯಾವುದೇ ಉತ್ತರ ಆ ರೀತಿಯಲ್ಲಿ ಕೊಟ್ರೆ ಅವ್ರು ತಗೊಳ್ತಾರೆ ಇಲ್ವೋ ನಮಗೆ ಇಂಪಾರ್ಟೆಂಟ್ ಅಲ್ಲ. ಅವರು ಕೃಷ್ಣನ ಬಗ್ಗೆ ಬಂದಿದ್ದಾರೆ, ಕೃಷ್ಣನ ಬಗ್ಗೆ ಸಿಕ್ಕಿದೆ, ಅವರು ಶುದ್ಧರಾಗ್ತಾರೆ. ರಿಯಾಕ್ಷನ್ಸ್ ಆಫ್ ಅನ್ಲಿಮಿಟೆಡ್ ಸಿನ್ಸ್ ಕಮ್ಮಿ ಆಗ್ತದೆ ಅವರಿಗೆ. ಇದು ಭಕ್ತರ ಕರುಣೆ. ಅದ ಕಾರಣ ಯಾರು ಏನು ಪ್ರಶ್ನೆ ಕೇಳಿದ್ರು ಕೂಡ ನಾವು ಗೊಂದಲಕ್ಕೆ ಇರಬಾರ್ದು. ನನಗೆ ಪ್ರಶ್ನೆ ಗೊತ್ತಿಲ್ಲ ಅಂತ ಹೇಳಿ ಅವರು ತಮಾಷೆ ಮಾಡಿ, ಉತ್ತರ ಗೊತ್ತಿಲ್ಲ ಅಂತ ಹೇಳಿ ತಮಾಷೆ ಮಾಡಿದ್ರೆ ತೊಂದರೆ ಇಲ್ಲ. ಎಷ್ಟೋ ಜನ ನಮ್ಮ ಭಕ್ತಿಯನ್ನ ಕಮ್ಮಿ ಮಾಡ್ಲಿಕ್ಕೆ ಈ ರೀತಿ ಪ್ರಶ್ನೆ ಹಾಕ್ತಾರೆ. ನಾವು ಗೊಂದಲಕ್ಕೆ ಹೇಳ್ಬಾರ್ದು. ಯಾಕೆ ಗೊಂದಲ ಬರಬಾರ್ದು? ಯಾಕಂದ್ರೆ ಅದರ ಅರ್ಥ ಇಲ್ಲ ನಾವೇನು ಪರ್ಫೆಕ್ಟಾ, ನಮಗೆಂತ ಭಗವಂತದೆಲ್ಲ ಗೊತ್ತಾ? ಇಲ್ಲ. ನಮಗೇನೋ ಒಂದು ಪಾಸ್ಟ್ ಟೈಮ್ ಗೊತ್ತಿರ್ಬೋದು. ಎಷ್ಟು ಪಾಸ್ಟ್ ಟೈಮ್ ನಡೀತಾ ಉಂಟು ಭಗವಂತಂದು. ಭಾಗವತದಲ್ಲಿ ಹೇಳಿದ್ದು ಮಾತ್ರ ಪಾಸ್ಟ್ ಟೈಮ್, ಅನ್ಲಿಮಿಟೆಡ್ ಪಾಸ್ಟ್ ಟೈಮ್. ನಮಗೆ ಒಂದು ಪಾಸ್ಟ್ ಟೈಮ್ ನೆನಪಿರ್ಬೋದು, 2 ಪಾಸ್ಟ್ ಟೈಮ್ ನೆನಪಿರ್ಬೋದು. ಎಲ್ಲ ನೆನಪಿಡ್ಲಿಕ್ಕೆ ಸಾಧ್ಯವ ನಮ್ಮ ಕೈಯಲ್ಲಿ? ಇಲ್ಲ. ಆದ ಕಾರಣ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಭಗವಂತ ಅಂತ ಹೇಳಿದ್ರೆ ಸತ್ ಚಿತ್ ಆನಂದ, ಏನು ಸಂಶಯ ಇಲ್ಲ ಅದರಲ್ಲಿ. ಯಾಕಂದ್ರೆ ಶಾಸ್ತ್ರದಲ್ಲಿ ಪ್ರತಿಯೊಂದು ಕಡೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಕೃಷ್ಣನೇ ಪರಮೋನ್ನತ. ಇದರ ಬಗ್ಗೆ ಸಂಶಯ ಇದ್ದವರು ಪ್ರಶ್ನೆ ಕೇಳುವಾಗ ಆ ಪ್ರಶ್ನೆಗೆ ನಾವು ಸಮಂಜಸವಾದ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನ. ಆ ಪ್ರಯತ್ನವನ್ನು ಭಗವಂತ ನೋಡಿ ಅವರ ಹೃದಯ ಮಾರ್ಪಾಟಾಗ್ತದೆ. ಆದರೆ ಆ ಪ್ರಶ್ನೆ ಕೇಳಿ ನಮಗೆ ಗೊಂದಲ ಆಗಿ, ಅಯ್ಯೋ ಟೆನ್ಷನ್ ಆಗಿ ಏನಾದ್ರೂ ಕೊಟ್ರೆ ಅದು ಅವರಿಗೆ ಸಹಾಯ ಆಗ್ತದೆ, ಇಲ್ಲ ಅಂತಿಲ್ಲ. ಆದರೆ ನಮಗೆ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ. ಹೇಗಿದ್ರು ಕೂಡ ಇಂಪ್ರೂವ್ಮೆಂಟೇ ಭಕ್ತಿಯಲ್ಲಿ. ನಮಗೆ ಟೆನ್ಷನ್ ಆದ್ರೂ ಇಂಪ್ರೂವ್ಮೆಂಟೇ, ಖುಷಿ ಆದ್ರೂ ಇಂಪ್ರೂವ್ಮೆಂಟೇ ಭಕ್ತಿಯಲ್ಲಿ. ಜೋಕಿಂಗ್ಲಿ ಆರ್ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಆರ್ ಈವನ್ ನೆಗ್ಲೆಕ್ಟ್ಫುಲಿ, ದಿಸ್ ಈಸ್ ಆಕ್ಸೆಪ್ಟೆಡ್ ಬೈ ಆಲ್ ದ ಲರ್ನ್ಡ್ ಸ್ಕಾಲರ್ಸ್ ಆಫ್ ದ ಸ್ಕ್ರಿಪ್ಚರ್ಸ್. ಯಾರಿಂದ? ಶಾಸ್ತ್ರದಲ್ಲಿ ಯಾರಿಗೆ ನಂಬಿಕೆ ಇದೆ, ಶಾಸ್ತ್ರವನ್ನು ಯಾರು ಓದಿದ್ದಾರೆ ಅಂತಹ ಎಲ್ಲ ಪಂಡಿತರು ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಸ್ವೀಕರಿಸ್ತಾರೆ. ಏನಾದ್ರೂ ಪ್ರಶ್ನೆ ಇದರಲ್ಲಿ? ಆಮೇಲೆ ಆ ಲೀಲೆ ರೂಪ ಎಲ್ಲ ನಡೀತಲ್ಲ, ಅದು ಹೇಗೆ ನಡೀತು? ಈಗ ಅದಕ್ಕೊಂದು ಉದಾಹರಣೆ. ನಾವೆಲ್ಲ ಜಾದು ನೋಡ್ಲಿಕ್ಕೆ ಹೋಗಿದ್ದೇವಲ್ಲ, ಯಾರಾದ್ರೂ ಜಾದು ನೋಡ್ಲಿದ್ದವರು ಇದ್ದಾರೆ? ಜಾದು ನೋಡದವ್ರು ಯಾರಾದ್ರೂ ಇದ್ದೀರಾ? ಹರೇ ಕೃಷ್ಣ. ಜಾದು ನೋಡದವರು ಯಾರಾದ್ರೂ ಇದ್ದೀರಾ? ಆಲ್ಮೋಸ್ಟ್ ಎಲ್ಲ ನೋಡಿರ್ತೇವೆ ಪ್ರಭು. ಜಾದುವಲ್ಲಿ ಯಾರು ಮಂಗಳೂರಿನ ಜಾದುಗಾರ ಒಬ್ರು ಹೋಯ್ತಾ, ಕುದ್ರೋಳಿ ಗಣೇಶ. ಅವರು ಅವರ ಸಂಬಂಧಪಟ್ಟವರನ್ನು ಯಾರನ್ನು ತುಂಡು ಮಾಡ್ತಾರೆ ಅಲ್ವಾ? ಸ್ವಲ್ಪ ಹೊತ್ತಾಗೂ ವಾಪಸ್ ಬರ್ತಾರೆ. ಇದೇ ಕೃಷ್ಣನ ಕತೆ. ಚಿಕ್ಕ ಮಗುವಿಗೆ ಅಯ್ಯೋ ಸತ್ತಿತಲ್ಲ ಮಗಳು ಅಂತ ಕಂಡಿತ್ತು, ಅಥವಾ ಮಗ ಯಾರೋ ಒಬ್ಬ ಸತ್ತಲ್ಲ ಅಂತ ಮಾಯೆಯಲ್ಲಿ ಕಣ್ಣು ಕುಕ್ಕು ಹಾಗೆ ಕಂಡು ಅಳ್ಬಹುದು ಮಗು ಬೇಕಿದ್ರೆ. ಆ ಸ್ಥಿತಿ ಮಾಯೆಗೆ ಸಿಕ್ಕಾಕೊಂಡವರದ್ದು. ಆದ್ರೆ ಶಾಸ್ತ್ರ ಅರಿತವರು ಅದನ್ನ ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತಾರೆ. ಇಮಿಡಿಯೇಟ್ ಅರ್ಥ ಆಗಿರುವುದಿಲ್ಲ. ಈಗ ಕಾರು ಕಲಿಯುವಾಗ ಇಮಿಡಿಯೇಟ್ ನಮ್ಗೆ ಹೇಗೆ ಗೇರ್ ಚೇಂಜ್ ಮಾಡೋದು ಗೊತ್ತಾಗುದಿಲ್ಲ, ಕಲ್ತು ಗೇರ್ ಚೇಂಜ್ ಮಾಡ್ಲಿಕ್ಕೆ ಗೊತ್ತಾಗೋದು. ಅದೇ ರೀತಿಯಲ್ಲಿ ನಮ್ಗೆ ಇಮಿಡಿಯೇಟ್ ಕೃಷ್ಣನ ಈ ಲೀಲೆಗಳು ಅರ್ಥ ಆಗೋದಿಲ್ಲ. ಆದ್ರೆ ಲೀಲೆ ಹೇಗೆ ನಡೆದದ್ದು ಈ ಜಾದುವಿನ ಹಾಗೆ.
ಉದಾಹರಣೆಗೆ ಯಾರು ಜಯ ವಿಜಯರಿಗೆ ಶಾಪ, ಭಗವಂತನ ಲೀಲೆ ಅದು ಅಲ್ವಾ? ಯಾಕೆ ಲೀಲೆ ಭಗವಂತನದ್ದು? ಯಾಕೆ ಲೀಲೆ? ಯಾಕೆ ಲೀಲೆ? ಈ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಇರುವಂತದ್ದೇನು? ಅಸೂಯೆ ಅಲ್ವಾ? ಅನಸೂಯವೇ. ಆದ್ರೆ ಜಯ ವಿಜಯರು ಏನ್ ಮಾಡಿದ್ರು? ಇಬ್ಬರನ್ನ ಬಿಡ್ಲಿಲ್ಲ. ಇಬ್ಬರನ್ನ, 4 ಜನರನ್ನ ಯಾರನ್ನು ಬಿಡ್ಲಿಲ್ಲ? ಒಳಗೆ ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ? ಅದು ಭಗವಂತನ ಲೀಲೆ. ಇಲ್ಲದ್ರೆ ಅವರು ಇಷ್ಟವರೆಗೆ ಹಾಗೆ ಮಾಡಿದವರಲ್ಲ. ಯಾಕೆ ಹಾಗೆ ಮಾಡಿದ ಭಗವಂತ? ಯಾಕೆ ಮಾಡಿದ ಭಗವಂತ? ಆಲ್ರೆಡಿ ನೀವು ನಿಮ್ಮ ಮಕ್ಕಳನ್ನು ಯಾಕೆ ಜಾದೂಗೆ ಕರ್ಕೊಂಡು ಹೋಗ್ತೀರಿ? ನೀವು ನಿಮ್ಮ ಮಕ್ಕಳನ್ನ ಯಾಕೆ ಜಾದೂಗೆ ಕರ್ಕೊಂಡು ಹೋಗ್ತೀರಿ? ಯಾರಾದ್ರೂ ಕರ್ಕೊಂಡು ಹೋಗಿದ್ದವರು ಹೇಳಿ. ಯಾರು ಹೇಳ್ತಿಲ್ಲ? ಆಶ್ಚರ್ಯ ಪಟ್ಕೊಳ್ತಾರೆ, ಸಂತೋಷ ಪಟ್ಕೊಳ್ತಾರೆ ಅಂತ. ಇಲ್ಲ, ನೀವು ಅವರನ್ನ ಪ್ರೀತಿ ಮಾಡ್ತೀರಿ. ಪ್ರೀತಿ ಮಾಡಿದ ಕಾರಣ ಅವರು ಕೇಳ್ತಾರೆ, ಕೇಳಿದ ಕಾರಣ ಕರ್ಕೊಂಡು ಹೋಗ್ತೀರಿ. ಹೌದೌದು. ಇಲ್ಲ, ಪ್ರೀತಿಯ ಮಾಡಿದ ಮಕ್ಕಳನ್ನು ಯಾರಾದ್ರೂ ಕರ್ಕೊಂಡು ಹೋಗ್ತಾರ? ಇಲ್ಲ. ನೀವು ಬೇರೆ ಯಾರೋ ಮಕ್ಕಳನ್ನು ಕರ್ಕೊಂಡು ಹೋಗೋದಿಲ್ಲಲ್ಲ. ಇಲ್ಲ. ಒರಿಜಿನಲಿ ಪ್ರೀತಿ ಮಾಡ್ತಿದ್ದೀರಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದೀರಿ. ಹೌದಾ? ಅದೇ ರೀತಿಯಲ್ಲಿ ಭಗವಂತ ಈ ಲೀಲೆಗಳನ್ನು ಯಾಕೆ ಮಾಡ್ತಾನೆ? ಅದು ಏನು ಸಾವು ನೀವು ಏನಿಲ್ಲ ಅಲ್ಲಿ. ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ, ಅವರ ಪ್ರೀತಿಯ ಮಕ್ಕಳಾದ ನಾವು ಇಲ್ಲಿ ಒದ್ದಾಡ್ತಿದ್ದೇವೆ, ವಾಪಸ್ ಅಲ್ಲಿ ಕರೀಲಿಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಿದ್ದಾರೆ. ಇದರಲ್ಲಿ ಅವರಿಗೆ ಅರ್ಥ ಆದವರಿಗೂ ಹೆಲ್ಪ್ ಆಗ್ತದೆ, ಅರ್ಥ ಆಗದವರಿಗೂ ಹೆಲ್ಪ್ ಆಗ್ತದೆ. ಆದ ಕಾರಣ ನಾವೆಲ್ಲ ಒಂದೇ ದಾರಿಯಲ್ಲಿ, ಯಾರು ಮಾಯಾವಾದಿಗಳಾಗಲಿ ಎಲ್ಲರೂ ಒಂದೇ ದಾರಿಯಲ್ಲಿ ಇದ್ದಾರೆ, ಗೊತ್ತಿಲ್ಲ ಅಷ್ಟೇ. ಯಾವ ದಾರಿ? ಭಗವಂತನ ಕಡೆಗೆ. ಮನುಷ್ಯನಾದವನು, ಎಲ್ಲ ಜೀವರಾಶಿಗಳು ಅದರಲ್ಲಿಯೂ ಮನುಷ್ಯನು ಭಗವಂತನ ಕಡೆಗೆ ಹೋಗುವ ದಾರಿ. ಅದಕ್ಕೋಸ್ಕರ ಭಗವಂತ ಮಾನುಷ ರೂಪವಾಗಿ ಬಂದ. ಯಾಕಂದ್ರೆ ಹೆಚ್ಚು ಆಧ್ಯಾತ್ಮಿಕತೆ ಯಾರಿಗೆ? ಮನುಷ್ಯನಿಗೆ. ಬೇರೆಯವರಿಗೆ ಇದೆಯಾ? ಈಗ ಉದಾಹರಣೆಗೆ ಹಂದಿಯ ರೂಪದಲ್ಲಿ ಬಂದು ಎಲ್ಲ ಹಂದಿಗಳು ಬ್ಯಾಕ್ ಟು ಗಾಡ್ ಎಂದು ಹೋದವ? ಇಲ್ಲ ಅಲ್ವಾ? ಹಂದಿಗಳು ಹಂದಿ ದೇವರನ್ನು ಪೂಜೆ ಮಾಡ್ತಾರ? ಯಾರು ಹಂದಿ ದೇವರು? ವರಾಹ ದೇವರನ್ನು ಹಂದಿಗಳು ಪೂಜೆ ಮಾಡ್ತಾರ? ಗೊತ್ತಿಲ್ಲ ಅಲ್ವಾ? ಇಲ್ಲ. 99% ನಾವು ನೋಡಿಲ್ಲ ಕೂಡ. ಅವರ ಹೃದಯದಲ್ಲಿ ಇರಲಬಹುದು, ಇಲ್ಲ ಅಂತ ಹೇಳಿಕ್ಕಾಗುದಿಲ್ಲ. ಆದರೆ ಮಾನುಷ ರೂಪದಲ್ಲಿ ಯಾಕೆ ಬಂದ ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡ್ಲಿಕ್ಕೆ. ನಾವು ತುಂಬಾ ಬೇಗ ಕನೆಕ್ಟ್ ಆಗ್ತೇವೆ, ಇವನ ಲೀಲೆಗಳೆಲ್ಲ ಕನೆಕ್ಟ್ ಆಗ್ತೇವೆ ಬೇಗ. ಈಗ ಉದಾಹರಣೆಗೆ ಅವನ ಹಾಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡುವವರು ಒಂದಲ್ಲ ಒಂದು ದಿವಸ ಹಾಗೆಯೇ ಆದ್ರೂ ಶುದ್ಧ ಆಗ್ತಾರೆ. ಆದರೆ ಶುದ್ಧರಾದ ವೈಷ್ಣವರು ಅದನ್ನ ಆಕ್ಸೆಪ್ಟ್ ಮಾಡುದಿಲ್ಲ. ಯಾಕೆ ಆಕ್ಸೆಪ್ಟ್ ಮಾಡುದಿಲ್ಲ ಅಂತ ಹೇಳಿದ್ರೆ, ಹಾಗೆ ಮಾಡಿದ್ರೆ ಭಗವಂತನಿಗೆ ವಿರುದ್ಧವಾಗಿ ಅವರು ಏನ್ ಮಾಡ್ತಾರೆ? ಪ್ರಾತಿಕೂಲ್ಯ ಮಾಡ್ತಾರೆ. ಭಕ್ತಿ ಅಂತ ಹೇಳಿದ್ರೆ ಅನುಕೂಲ ಆಗಿರ್ಬೇಕು, ಪ್ರತಿಕೂಲವಾದಂತಹ ಭಕ್ತಿ ಮಾಡ್ತಾರೆ. ಅವರಿಗೆ ಬೆನಿಫಿಟ್ ಇದೆ. ಯಾರಿಗೆಲ್ಲ ಬೆನಿಫಿಟ್ ಸಿಕ್ಕಿದೆ? ಪ್ರತಿಕೂಲ ಭಕ್ತಿ ಮಾಡಿ. ಪ್ರತಿಕೂಲ ಭಕ್ತಿ ಮಾಡಿ ಬೆನಿಫಿಟ್ ಯಾರಿಗೆಲ್ಲ ಸಿಕ್ಕಿದೆ? ಉದಾಹರಣೆ ಕೊಟ್ಟಿದ್ದಾರೆ ಭಗವಂತ. ರಾವಣ, ಕಂಸ, ಎಲ್ಲರಿಗೂ ಅಲ್ಲ ಪ್ರಭುಗಳು, ಎಲ್ಲರಿಗೂ ಸಿಕ್ಕಿದೆ. ಯಾರಿಗೆ? ಯಾರ್ಯಾರನ್ನು ಕೊಂದಿದ್ದಾರೆ ಎಲ್ರಿಗೂ ಬೆನಿಫಿಟ್ ಸಿಕ್ಕಿದೆ. ಸೊ ಅದೇ ರೀತಿಯಲ್ಲಿ ಇವರಿಗೆಲ್ರಿಗೂ ಬೆನಿಫಿಟ್ ಇದೆ. ಆದ್ರೆ ಭಕ್ತರು ಇಷ್ಟಪಡುದಿಲ್ಲ. ಯಾಕೆ ಇಷ್ಟಪಡುದಿಲ್ಲ ಅಂದ್ರೆ, ಅವರ ಪ್ರೇಮ ಪೂರ್ವಕದ ಸೇವೆ ಅಲ್ಲಲ್ಲ ಅದು, ಅದರಲ್ಲಿ ಅಜಗಜಾಂತದ ವ್ಯತ್ಯಾಸ ಇದೆಯಲ್ಲ. ಆದ ಕಾರಣ ಭಕ್ತರ ಪ್ರಯತ್ನ ಏನು ಅಂತ ಹೇಳಿದ್ರೆ, ಇದನ್ನ ವಿವರಿಸಿ, ಆ ಭಕ್ತರಲ್ಲದವರು ಅಥವಾ ಕೃಷ್ಣ ಯಾರು ಅಂತ ಪ್ರಶ್ನೆ ಹಾಕುವವರು ಇವರಿಗೆಲ್ಲ ಇದನ್ನ ವಿವರಿಸಿ, ಪರಮೋತ್ತಮ ಉದ್ದೇಶ ಏನು ಅಂತ ಅರ್ಥ ಮಾಡಿಸಿ, ಭಗವಂತನ ನಿಜವಾದ ಪ್ರೀತಿಯನ್ನ ಸವಿಲಿಕ್ಕೆ, ಅವನ ಸೇವೆ ಮಾಡಲಿಕ್ಕೆ ಉತ್ತೇಜಿಸುವುದು ಭಕ್ತರ ಲಕ್ಷಣ. ಅದಕ್ಕೋಸ್ಕರ ಭಗವಂತನಿಗಿಂತ ಭಕ್ತರು ಗ್ರೇಟ್ ಆಗ್ತಾರೆ. ಅದಕ್ಕೋಸ್ಕರ ಶಿವದೇವರು ಹೇಳ್ತಾರೆ, ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನ. ಅದಕ್ಕೋಸ್ಕರ ಅಂದ್ರೆ ಭಕ್ತರು ದೇವರಾಗ್ಲಿಲ್ಲ, ಭಕ್ತರು ಭಗವಾನ್ ಆಗ್ಲಿಲ್ಲ. ಭಕ್ತರು ಆ ಕಾರುಣ, ಭಗವಂತನ ಆ ಕರುಣೆಯನ್ನ ಭಕ್ತರೇ ತಗೊಂಡು ಬರುವಂಥದ್ದು. ಅದಕ್ಕೋಸ್ಕರ ಭಕ್ತರಿಗೆ ಅಷ್ಟು ಬೆಲೆ ಇದೆ. ಅದ ಕಾರಣ ಭಕ್ತರ ಸಂಘ ನಾವು ಒಂದು ಕ್ಷಣ ಸಹ ಬಿಡಬಾರ್ದು. ಆ ಕ್ಷಣ ಸಂಘ ಮಾಡಿ 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 ಶುದ್ಧರಾದ್ರೆ ಮಾತ್ರ ಭಗವಂತನ ನಿತ್ಯ ದಾಸರಾಗ್ಲಿಕ್ಕೆ ಸಾಧ್ಯ. ಇಲ್ಲಾದ್ರೆ ನಿತ್ಯ ದಾಸರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಧ ಗಂಟೆ, 1 ಗಂಟೆ, 3/4 ಗಂಟೆ ಅಷ್ಟೇ. 1 ಗಂಟೆ, 10 ಗಂಟೆ, 20 ಗಂಟೆ. 24 × 7 × 365 ಆಗುದಿಲ್ಲ. ಆದ ಕಾರಣ ಸಂಘದ ಬೆಲೆ ಅಷ್ಟಿದೆ. ಹರೇ ಕೃಷ್ಣ. ಇನ್ನು ಬೇಕಾದ್ರೆ ಚರ್ಚೆ ಮಾಡಬಹುದು. ಏನಾದರೂ ಇನ್ನು ಪ್ರಶ್ನೆ ಇದ್ರೆ
ಇದೆಲ್ಲ ಸಂಘದಲ್ಲಿ ಇರುವಂಥದ್ದು. ಸರಿ, ಏನು ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸೋದಾ? ಹರೇ ಕೃಷ್ಣ. ಗೋಪಿಕಾ ಸ್ತ್ರೀದು ತುಂಬಾ ಹೇಳ್ತಾರಲ್ಲ ಗುರುಜಿ, ಹೌದು, ಅದು ಮೂವೀಸ್ ಎಷ್ಟು ಅಲ್ಲಿ. ಎಷ್ಟು ಏಜ್ ಅಲ್ಲಿ ಆದ್ದು ಅಂತ ಹೇಳೋ ಪ್ರಶ್ನೆ. ಏಜ್, ಪ್ರಾಯ, ಕೃಷ್ಣನ ಪ್ರಾಯ, ಗೋಪಿಕಾ ಸ್ತ್ರೀಯರ ಪ್ರಾಯ ಎಷ್ಟು? ಅಲ್ಲ, ಅದೊಂಥರ ಹಾಸ್ಯ ಪದ ಆಗ್ಬಿಟ್ಟಿದೆ. ಅಂದ್ರೆ ಹೌದು, ಎಲ್ಲ ಎಲ್ರು ಹಾಸ್ಯ ಮೂವೀಸ್ ಮಾಡ್ತಾರೆ. ಅಲ್ಲಿ. ಕರೆಕ್ಟ್, ಎಲ್ರು ಹಾಸ್ಯ ಆ, ಮಾಡ್ತಾರೆ. ಹೌದು, ಎಲ್ರು ಅಂದ್ರೆ ತುಂಬಾ ಜನ ಹಾಸ್ಯ ಮಾಡುವವರು ಇರ್ತಾರೆ, ಅದರದ್ದು ಟಿವಿ ಸೀರಿಯಲ್ ಮಾಡುವವರು ಇರ್ತಾರೆ, ಭಗವಂತನ ನಾಮವನ್ನು ಹಾಳು ಮಾಡುವಂತ ಉದ್ದೇಶದಲ್ಲಿ ಇರ್ತಾರೆ. ಏನೇ ಇರಲಿ, ಅವರಿಗೆ ಸಹಾಯ ಇದೆ, ಆದರೆ ನಾವು ಅದನ್ನು ಸಪೋರ್ಟ್ ಮಾಡಬಾರ್ದು. ಯಾಕಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ? ಪ್ರಾತಿಕೂಲ ಭಕ್ತಿ, ಅನುಕೂಲ ಭಕ್ತಿ ಅಲ್ಲ. ಅಂಥವರನ್ನು ಏನ್ ಮಾಡ್ತಾರೆ ಭಗವಂತ? ಈ ಪರ್ಪೋರ್ಟ್ ಅಲ್ಲಿ ಓದಿದ್ದೀವಿ, ಎಲ್ಲಿಡ್ತಾರೆ? ದೂರ ಇಡ್ತಾರೆ. ಈ ಪರ್ಪೋರ್ಟ್ ಅಲ್ಲಿ ಈಗಾಗಲೇ ಓದಿದೀವಲ್ಲ, ಅದು ಅಧರ್ಮ, ಧರ್ಮ ಅಲ್ಲ, ದೂರ ಇಟ್ಟಿರ್ತಾರೆ. ಕೈತವ ಧರ್ಮ, ಧರ್ಮ ಪ್ರೋಚಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಭಗವಂತನನ್ನ ಸ್ವೀಕರಿಸದವರ ಅರ್ಥ ಏನು? ಅವರು ಮತ್ಸರತೆ ಇರುವವರ ಹತ್ರ, ಮಾತ್ಸರ್ಯತೆ ಇದೆ ಅಂತ ಭಗವಂತನನ್ನ ಸ್ವೀಕರಿಸಿದೆ. ಕೃಷ್ಣನನ್ನ ಪರಮೋತ್ತಮ ಪರಮ ಪುರುಷ ಅಂತ ಯಾರು ಸ್ವೀಕರಿಸುವುದಿಲ್ಲ, ಅವರ ಹೃದಯದಲ್ಲಿ ಶುದ್ಧಿ ಆಗ್ಲಿಲ್ಲ, ಮಾತ್ಸರ್ಯ ಸಂಪೂರ್ಣ ಇದೆ. ಆದ ಕಾರಣ ನಾವು ಎಲ್ಲರೂ ಭಕ್ತಿ ಮಾಡ್ಲಿಲ್ಲೂ ಪರವಾಗಿಲ್ಲ, ಏನು ಇಲ್ಲ ಅಂತಿಟ್ಟು ಅಟ್ಲೀಸ್ಟ್ ಕೃಷ್ಣ ಪರಮೋನ್ನತ, ಕೃಷ್ಣನೇ ಟಾಪ್ ಮೋಸ್ಟ್ ಅಂತ ತೆಕ್ಕೊಂಡ್ರೆ ಸಾಕು, ಅಷ್ಟು ಸಾಕು, ಅಷ್ಟಾದ್ರೂ ಬೆನಿಫಿಟ್ ಇದೆ ಅಂತ. ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ನಾವು ಆ ಜಾತಿ ಈ ಜಾತಿ ಅದು ಇದು ಏನಿಲ್ಲ ಇದರಲ್ಲಿ. ಇದು ನಾವೆಲ್ಲರೂ ಭಗವಂತನ ದಾಸರು ಅಷ್ಟೇ. ಬೇರೆ ಯಾರಿಗಾದ್ರೂ ಆಡ್ ಮಾಡ್ಲಿಕ್ಕಿದ್ರೆ ದಯವಿಟ್ಟು ಆಡ್ ಮಾಡಿ, ಒಂದ್ 5 ನಿಮಿಷ, ಆಮೇಲೆ ಎಂಡ್ ಮಾಡೋಣ. ಒಬ್ರು ಹೇಳಿದ್ರು, ವೇದವ್ಯಾಸರು ಕೃಷ್ಣನ ಪರಮ ಭಕ್ತ, ಹಾಗಾಗಿ he has ವೇದವ್ಯಾಸರು written. ಕೃಷ್ಣನ ಪರಮ ಭಕ್ತರಲ್ಲ, ವೇದವ್ಯಾಸರು ಕೃಷ್ಣನ ಎಕ್ಸ್ಪಾನ್ಷನ್. ಕೃಷ್ಣನೇ ಕೃಷ್ಣನೇ ಅಲ್ಲ, ಕೃಷ್ಣನೇ ಕೃಷ್ಣನ ಬಗ್ಗೆ ಹೇಳಿದ್ದು, ಭಾಗವತಮಲ್ಲಿ ಆಗಿರ್ಲಿ, ಅಂದ್ರೆ ವೇದವ್ಯಾಸರು ಮತ್ತೆ, ಸಾರಿ, ನೀವು ಕಂಪ್ಲೀಟ್ ಮಾಡಿ. ಅಲ್ಲ, ಅವರು ಹೇಳಿದ್ದು, ಸಿನ್ಸ್ ಹಿ ಈಸ್ ಅ ಡಿವೋಟಿ ಆಫ್ ಕೃಷ್ಣ, ಅವರು ಬರೀ ಕೃಷ್ಣನ್ ಬಗ್ಗೆ ಬರ್ತಿದ್ದಾರೆ. ಸೊ ಹಿ ಹ್ಯಾಸ್ ಹೈಲೈಟೆಡ್ ಕೃಷ್ಣ. ಸೊ ನಿಮ್ಗೆ ಆ ತರ ಬ್ರೈನ್ ವಾಶ್ ಆಗತ್ತೆ. ಅಲ್ಲ, ಯು ರೀಡ್ ಆಲ್. ಆದ್ರೆ ವೇದ ಬರ್ದದ್ದು ಯಾರಂತೆ? ಎಲ್ಲ 4 ವೇದಗಳನ್ನು ಬರ್ದದ್ದು ಯಾರು ಮಾತಾಜಿ? ವೇದವ್ಯಾಸ. ಎಲ್ಲ ಉಪನಿಷತ್ತು ಬರ್ದದ್ದು ಯಾರು? ವೇದವ್ಯಾಸರು. ಆಮೇಲೆ ಶಿವ ಸಂಹಿತೆ, ಯಾವುದು, ಎಲ್ಲ ಬರ್ತಿದ್ದು ವೇದವ್ಯಾಸ. ವೇದವ್ಯಾಸ. ಅದರಲ್ಲಿ ಬೇರೆ ಬೇರೆ ದೇವತೆಗಳ ಬಗ್ಗೆಯೂ ಬರೆದಿದ್ದಾರೆ ಅವರು. ಅದನ್ನೆಲ್ಲ ಕ್ರೋಢೀಕರಿಸಿ ನೋಡಿದ್ರೆ ಯಾರು ಪರಮೋತ್ತಮ ಅಂತ ಹೇಳಿ ಎಲ್ಲಿ ಬರೆದಿದ್ದಾರೆ? ಲಾಸ್ಟಿಗೆ ಬರೆದಿದ್ದಾರೆ ಶ್ರೀಮದ್ ಭಾಗವತದಲ್ಲಿ, ಬೇರೆ ಎಲ್ಲ ಕಡೆಯೂ ಬರೆದಿದ್ದಾರೆ. ಇವತ್ತಿನ ಉಪನಿಷತ್ತಲ್ಲಿ ಕೂಡ ಓದಿದ್ದೇವೆ ನಾವು. ಆಮೇಲೆ ನಾವು ಓದುವ ಎಷ್ಟೋ ಕಡೆ ಬೇರೆ ಎಲ್ಲ ದೇವತೆಗಳು ಕೃಷ್ಣನೇ ಪರಮೋನ್ನತ ಅಂತ ಹೇಳ್ತಾರೆ. ಸಾಂದ್ರೀಭೂತವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಇದು, ಒಂದೊಂದನ್ನು ನೋಡಿದ್ರೆ ಗೊತ್ತಾಗುದಿಲ್ಲ. ಎಸ್ ಮಾತಾಜಿ, ಅದು ಓದದೇ ಹೇಳುವವರು ಮಾತಾಜಿ, ಸುಮ್ಮನೆ ಕಮೆಂಟ್ ಹಾಕೋದು ನಂದು ಒಂದು ಇರ್ಲಿ ಅಂತ ಹೇಳಿ. ಆ ತರ ಕಾಲ್ ಎಳೆಯೋರು ತುಂಬಾ ಜನ ಇದ್ದಾರೆ. ತುಂಬಾ ಇದ್ದಾರೆ, ಇರ್ಲಿ ಮಾತಾಜಿ, ಅದೇನು ತೊಂದರೆ ಇಲ್ಲ. ಅವರ ಬಗ್ಗೆ ನಾವು ಪ್ರೇ ಮಾಡುವ, ಅವರಿಗೂ ಕೃಷ್ಣ ಭಕ್ತಿ ಸಿಗ್ಲಿ ಅಂತ ಹೇಳಿ. ಯಾರು ಬ್ರೈನ್ ವಾಶ್ ಮಾಡ್ತಿಲ್ಲ, ನಿಜವಾದ ಬ್ರೈನ್ ವಾಶ್ ನಡಿಬೇಕು, ಅದು ನಡೀತಾ ಇದೆ ಅಷ್ಟು. ಬ್ರೈನ್ ವಾಶ್ ಆಗ್ಲಿಲ್ಲ ಅಂದ್ರೆ ಹೇಗೆ ಕ್ಲೀನ್ ಆಗೋದು? ಕೃಷ್ಣನ ಭಕ್ತಿಯ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಹೌದು, ಅಲ್ಲ, ಅದು ಇಲ್ಲದಿದ್ರೆ ಹೇಗೆ ನಾವು ಈ ಜನ್ಮ ಮರಣದಿಂದ ಹೊರಗೆ ಬರುದು? ಸೇಮ್ ಈಗ ನಾನು ನೀವು ಜಪ ಮಾಡದಿದ್ರೆ ಏನಾಗ್ತದೆ? ನಾವು ಏನನ್ನು ಥಿಂಕ್ ಮಾಡ್ತೇವೆ, ಯಾರನ್ನೋ ಏನನ್ನೋ ಥಿಂಕ್ ಮಾಡ್ತೇವೆ. ಇಷ್ಟು ನಾವು ಡಿಸ್ಕಷನ್ ಮಾಡಿದ ಮೇಲೆ ನಮಗೆ ಕೃಷ್ಣನ ಬಗ್ಗೆ ಚಿಂತನೆ ಬರ್ತದೆ. ನಾವು ಇಂಥದಕ್ಕೆ ಸಿಕ್ಕಾಕೊಂಡಿಲ್ಲ ಅಂತ ಇಟ್ಕೊಳ್ಳುವ, ಸಿಕ್ಕಾಕೊಳ್ಳೋದು ಅಂತ ಯೂಸ್ ಮಾಡುವ, ಅವರೇ ಹೇಳೋ ಪದ. ಇಂಥದಕ್ಕೆ ಸಿಕ್ಕಾಕೊಳ್ಳಿದ್ರೆ ನಾವು ಎಂಥದ್ರಲ್ಲಿ ಸಿಕ್ಕಾಕೊಳ್ತಿದ್ದೆವು? ಆಮೇಲೆ ಕೆಲವರು ಬೇರೆ ತರ ಜನನೂ ಇದ್ದಾರೆ ಸರ್, ತುಂಬಾ ಒಳ್ಳೆಯವರು, ಎಲ್ಲಾ ಒಳ್ಳೆತನ ಇದೆ, ಬಟ್ ಅವರು ಇದೊಂದ್ ಮಾತ್ರ ಮಾಡೋದಿಲ್ಲ, ಕರೆಕ್ಟ್, ಜಪ ಮಾಡೋದಿಲ್ಲ. ಬಟ್ ಒಳ್ಳೆ ಬೇರೆ ವ್ಯಕ್ತಿತ್ವ. ಎಲ್ಲ ವ್ಯಕ್ತಿತ್ವ ಇರ್ತದೆ. ಮಾಡ್ತಾರೆ ಬಟ್ ಮಾತಾಡಿ ಮಾಡ್ತಾರೆ, ಅವ್ರು ಸ್ವಲ್ಪ ಲೇಟ್ ಅಷ್ಟೇ. ಕೃಷ್ಣ ಭಕ್ತಿ ಬಿಟ್ರೆ ಬೇರೆ ಯಾವ ವ್ಯಕ್ತಿತ್ವ ಸಹ ಒಳ್ಳೆ ವ್ಯಕ್ತಿತ್ವ ಅಲ್ಲ. ಆದ ಕಾರಣ ಹಾಗೆ ಅಂತೇಳಿ ನಾವು ಅವರಿಗೆ ಒಪೋಸಿಟ್ ಹೋಗುದಲ್ಲ, ಅವರಿಗೆ ಭಕ್ತಿ ಸಿಗ್ಲಿಕ್ಕೆ ನಮ್ಮ ಪ್ರಯತ್ನ, ಕೊಡ್ಲಿಕ್ಕೆ ಪ್ರಯತ್ನ ನಮ್ಮಲ್ಲಿ ಇದ್ದದನ್ನು.
ಕೊಟ್ಟದನ್ನ, ಇಲ್ಲ, ನಮಗೆ ಈಗ ಸಿಕ್ಕಿದನ್ನ. ನಮ್ ಫ್ಯಾಮಿಲಿನಲ್ಲೇ ಇದ್ರೆ ಅವ್ರನ್ನ ಹೇಗೆ ಈ ತರ ಇದ್ರ ಕಡೆಗೆ ತಿರುಗಿಸ್ಬೋದು ಸರ್? ಪ್ರಯತ್ನ ಪಡದೆ. ಪ್ರಯತ್ನ ನೈವೇದ್ಯ ಪಡದೆ. ಮಾಡಿ ಮಾತಾಡಿ. ನನ್ನ ಪದ ಅರ್ಥ ಮಾಡಿದ್ರಾ? ಪ್ರಯತ್ನ ಪಡದೇನಾ? ಹಾ, ಪ್ರಾಬ್ಲಮ್ ಲೈಸ್ ವಿತ್ ಇನ್ ಅಸ್. ಅರ್ಥ ಆಗ್ಲಿಲ್ಲ ಸರ್. ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ಅದು ನಮ್ಮ ಪ್ರಾಬ್ಲಮ್. ಪ್ರಯತ್ನ ಈಸ್ ಬಿಕಮಿಂಗ್ ಫೋರ್ಸ್. ಇಲ್ಲ, ನಾನೇನ್ ಪ್ರಯತ್ನ ಪಟ್ಟಿಲ್ಲ ಸರ್. ಅಲ್ಲ, ನೀವು ಸುಮ್ನೆ ಅಂತಲ್ಲ, ಇನ್ ನಿಮ್ಮನ್ನ ಜನರಲ್. ಕೇಳ್ತಾ ಇದ್ದೀನಿ. ಇನ್ ಜನರಲ್ ನಮ್ಮ ಬಿಹೇವಿಯರ್ ನೋಡಿ ಅವ್ರು ಕಲಿತಾರೆ. ಆಮೇಲೆ ಒಳ್ಳೆ ಪ್ರಸಾದ ಮಾಡಿ ಕೊಡಿ, ತಗೊಳ್ತಾರೆ, ಸ್ವೀಕರಿಸ್ತಾರೆ. ಆಮೇಲೆ ಈ ರೀತಿಯ ಚಿಂತನೆಯನ್ನ ನೀವು ಡೆವಲಪ್ ಮಾಡಿ, ಅವರು ನೋಡಿ ಕಲಿತಾರೆ, ಇವೆಂಚುಲಿ ಬರ್ತದೆ. ಅವರ ಬಗ್ಗೆ ಪ್ರೇ ಮಾಡಿ, ಅಷ್ಟೇ. ಖಂಡಿತವಾಗಿ ಆಗ್ತದೆ, ಸಮಯ ಅಷ್ಟೇ. ತಾಳ್ಮೆ ನಮಗೆ ಇಂಪಾರ್ಟೆಂಟ್, ಅವರಿಗಿಂತ ಜಾಸ್ತಿ. ಯಾಕಂದ್ರೆ ನಮಗೆ ಈ ಶಾಸ್ತ್ರದ ಅರ್ಥ ಆದ ಮೇಲೆ ನಮಗೆ ತಾಳ್ಮೆ ಬೇಕಾ, ಅವರಿಗೆ ತಾಳ್ಮೆ ಬೇಕಾ? ನಮ್ಗೆ ಮೊದಲು ಅಪೋಸ್ ಮಾಡ್ತಾರೆ ಪ್ರಭುಜಿ. ಹಾ, ಮೊದಲು ಅಪೋಸ್ ಮಾಡ್ತಾರೆ, ಎಲ್ಲದಕ್ಕೂ ಅಪೋಸ್ ಮಾಡ್ತಾರೆ. ಮತ್ತೆ ಹೋಗ್ತಾ ಹೋಗ್ತಾ ನೀವು ಹೇಳಿದಾಗೆ ನಮಗಿಂತ fast ಹೋಗ್ತಾರೆ ಅವ್ರು. ಗ್ರಾಜುವಲಿ ಬರ್ತಾರೆ ಪ್ರಭುಜಿ. ಇಲ್ಲ, ಅದು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಮಾತು ಪ್ರಭುಗಳೇ. ಹ್ಮ್. ವಿ ಕೆನಾಟ್ ಎಕ್ಸ್ಪೆಕ್ಟ್. ಈಗ ನಾನು ನೀವು ಒಂದು ನೋಡಿರ್ತೇವೆ, ಇನ್ನೊಬ್ರು ಇನ್ನೊಂದ್ ತರ ನೋಡಿರ್ತೇವೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದ್ ತರ ಇರ್ತದೆ, ಎಲ್ಲ ಒಂದೇ ತರ ಇರುದಿಲ್ಲ. ಯಾಕಂತ ಹೇಳಿದ್ರೆ ಹಾಗೆ ಆಗಿದೆ ಅಲ್ವಾ. ಆ ರೀತಿ ಅಪಪ್ರಚಾರ ಆಗಿದೆ ನಮ್ಮ ಭಕ್ತಿಯ ಬಗ್ಗೆ. ಈಗ ಅಂತ ಅಲ್ಲ, ಈಗ ಪ್ರಭುಪಾದರ ಸಮಯದಲ್ಲಿ ಅಲ್ಲ, ಇದು ಅಜಗಜಾಂತರ ವರ್ಷಗಳಿಂದ ಭಕ್ತಿ ಪರಂಪರೆಯ ಬಗ್ಗೆ ಈ ರೀತಿಯ ಚಿಂತನೆಗಳು ನಡೀತಾ ಇರ್ತದೆ. ಅದ್ರಲ್ಲಿ ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳುವಂತ ವಿಚಾರ ಇಲ್ಲ. ಈ ಎಲ್ಲ ಇದೆ, ಧರ್ಮನೇ, ಸನಾತನ ಧರ್ಮನೇ ಅಳ್ಸೋಕ್ ಹೊರಟಿರೋಂತ ಟೀಮು, ಲೀಡರ್ಸು, ಗ್ರೂಪ್ ಇದೆಲ್ಲ ಅಷ್ಟೇ. ಎಲ್ಲ ದೃಷ್ಟಿಕೋನದಿಂದ. ಹೌದು. ಪ್ರಭುಗಳೇ, ಆದ್ರೆ ನಿನ್ನೆ ಪ್ರಶ್ನೆಗೆ ಒಂದು ರೀತಿಯ ಅರ್ಥ ಸಿಕ್ಕಿದ್ಯಾ ಅಲ್ಲ, ಇನ್ನೂ ಸಂಶಯ ಉಳಿದಿದ್ಯಾ? ಇಲ್ಲ ಪ್ರಭುಜಿ, ಸಿಕ್ಕಿದೆ. ಓಕೆ ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಹೆಣ್ಮಗ. ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ. ಹರಿ ಬೋಲ್. ಪ್ರಭುಜಿ ದಂಡೋತ್ ಪ್ರಣಾಮ. ಧನ್ಯವಾದ.